हरि ओम। ओष्ठापिधानानपुरी दन्तैः परिवृता पविः सर्वस्यैवाच ईशानः चारुमाम् इह वादयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। समस्त गुरुभ्यो नमः। हरि ओम। ಈ ಮಾಲಿಕೆಯಲ್ಲಿ ಉತ್ತರ ಭಾರತದ ಸಂತರ ಒಂದು ಪರಿಚಯ ಮಾಡಿಕೊಳ್ಳುವ ಕಾರ್ಯಕ್ರಮ. ಪ್ರಾಯ ಕರ್ನಾಟಕದ ಎಲ್ಲ ಧಾರ್ಮಿಕ ಸಂತರ ಪರಿಚಯ ನಮಗೆಲ್ಲರಿಗೂ ಸಾಮಾನ್ಯವಾಗಿ ಇದ್ದೇ ಇದೆ. ಇಲ್ಲಿಯ ವಚನಕಾರರಾಗಲಿ, ಕರ್ನಾಟಕದ ಹರಿದಾಸರಾಗಲಿ, ಅವ್ರ ಬಗ್ಗೆ ಬೇಕಾದಷ್ಟು ಕೇಳಿದ್ದೇವೆ. ಅವುಗಳ ಮಧ್ಯದಲ್ಲಿಯೇ ನಾವು ಇರ್ತಾ ಇದ್ದೇವೆ. ಆದ್ದರಿಂದ ಆ ಪರಿಚಯಕ್ಕೇನು ತೊಂದರೆ ಆಗುವುದಿಲ್ಲ. ಆದರೆ ಭಾರತದ ಬೌದ್ಧಿಕ ಸಂಪತ್ತು, ಧಾರ್ಮಿಕ ಸಂಪತ್ತು, ಆಧ್ಯಾತ್ಮಿಕ ಸಂಪತ್ತು, ಸಾಧನ ಸಂಪತ್ತು ಹೇಗೆ ಅಭಿವೃದ್ಧಿಯನ್ನು ಹೊಂದಿ ಯಾವ ಮಟ್ಟದಲ್ಲಿ ಬೆಳೆದಿದೆ ಎಂಬುವ ಒಂದು ಭಾರತೀಯ ಆಧ್ಯಾತ್ಮಿಕ ಸಂಪತ್ತಿನ ಪರಿಚಯ ನಾವು ಮಾಡ್ಕೋಬೇಕು ಅನ್ನುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ 3 ಜನ ಉತ್ತರ ಭಾರತದ ಮಹಾನ್ ಸಂತರು, ಹಾಗೆ ಬಹಳ ಮಂದಿಗೆ ನಾವು ಪರಿಚಯ ಮಾಡ್ಕೋಬೇಕಾಗಿದೆ. ಅವರೆಲ್ಲರ ಸಮಗ್ರವಾಗಿರ್ತಕ್ಕ ಚರಿತ್ರೆಯ ಅವಲೋಕನದಿಂದ ನಮ್ಮ ಜೀವನದ ಒಂದು ಗುರಿ, ಒಂದು ಧ್ಯೇಯ, ಒಂದು ಸಿದ್ಧಾಂತ, ಒಂದು ನಿಶ್ಚಯವನ್ನು ನಾವು ಮಾಡಿಕೊಂಡು ದಾರಿಯಲ್ಲಿ ಸಾಗಲಿಕ್ಕೆ ಸ್ಫೂರ್ತಿ, ಪ್ರೇರಣೆ ನಮ್ಗೆ ದೊರೀತಾ ಇದೆ ಎನ್ನುವ ಹಿನ್ನೆಲೆಯೊಳಗೆ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕಾಗಿ ಈ ಎಲ್ಲ ಮಹಾನುಭಾವರ ವಿಲಕ್ಷಣವಾದ ಲೋಕೋತ್ತರವಾದ ಪ್ರತಿಭೆ, ಜ್ಞಾನ, ಅನುಭವ, ಸಿದ್ಧಾಂತ, ಉದಾತ್ತತೆ ಇವನ್ನೆಲ್ಲ ನಾವು ತಿಳ್ಕೋಬೇಕಾಗಿದೆ. ಇವುಗಳಿಂದ ಒಂದು ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಬೇಕಾಗಿದೆ. ಈ ಹಿನ್ನೆಲೆಯೊಳಗೆ ಮಹಾರಾಷ್ಟ್ರದೊಳಗೆ ನಾಮದೇವ, ತುಕಾರಾಮರು, ಜ್ಞಾನೇಶ್ವರರು, ಮುಕ್ತಾಬಾಯಿ ಮೊದಲಾಗಿರ್ತಕ್ಕ ಅನೇಕ ಸಂತರು, ಏಕನಾಥರು, ಅದರೊಳಗೆ ಉತ್ತರ ಭಾರತದ ಸಂತರದ್ದು ಪ್ರಾಯ 7-8 ರಾಜ್ಯವ್ಯಾಪಿಯಾಗಿರ್ತಕ್ಕ ಸಿದ್ಧಾಂತ, ವಿಚಾರಧಾರೆ ಅವ್ರದ್ದು ಅಷ್ಟು ಪ್ರಾತಿನಿಧಿಕ. ಪ್ರಾಯ ನಮ್ಮ ಕನ್ನಡದಲ್ಲಿ ಮೂಡಿಬಂದ ಸಾಹಿತ್ಯ ಕರ್ನಾಟಕದ ಪ್ರಾತಿನಿಧಿಕವಾದ ಧಾರ್ಮಿಕ ಸಾಹಿತ್ಯವಾಗಿದ್ದರೆ ಇದು ರಾಜಸ್ಥಾನ, ಹರಿಯಾಣ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಈಗಂತೂ ಜಾರ್ಖಂಡ ಮತ್ತು ಉತ್ತರಾಂಚಲ, ಬಿಹಾರ ಇವೆಲ್ಲ ವ್ಯಾಪಕವಾದ ಸಮಗ್ರ ಉತ್ತರ ಭಾರತದ ಮಾತೃಭಾಷೆ ಹಿಂದಿ ಆದುದರಿಂದ ಅಷ್ಟು ವ್ಯಾಪಕವಾಗಿ ಬೆಳೆದ ಪ್ರತಿಭೆಗಳು ನಮ್ಮ 7-8 ರಾಜ್ಯದ ಅಂದರೆ ಸಮಗ್ರ ಉತ್ತರ ಭಾರತದ ಧಾರ್ಮಿಕ ಸಾಹಿತ್ಯದ ಮೌಲಿಕತೆಯ ಪರಿಚಯ ಈ ಎಲ್ಲ ಸಂತರ ಮೂಲಕ ನಮ್ಗೆ ಆಗ್ತದೆ. ಬಹಳ ದೊಡ್ಡ ಕ್ರಾಂತಿ. ಅದೇನೋ 14-15ನೇ ಶತಮಾನ ಪ್ರಾಯ ಇಡೀ ಭಾರತದ ಒಂದು ಧಾರ್ಮಿಕ ಜೀವನದ ಮೇಲೆ ಭಾರೀ ಪ್ರಭಾವವನ್ನು ಬೀರಿದ ಸುವರ್ಣ ಯುಗ ಅಂತ ನಾವು ಕಾಣಬಹುದು. ಏಕಕಾಲಕ್ಕೆ ಕರ್ನಾಟಕದಲ್ಲಿ
ವಚನಕಾರರು ಹರಿದಾಸರು, ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು, ಪುರಂದರದಾಸರು, ಕನಕದಾಸರು. ಇದೊಂದು ದೊಡ್ಡ ಘಟ್ಟ. ಅದು ಬರೋಬ್ಬರ 14-15ನೇ ಶತಮಾನ. ಅದೇ ಶತಮಾನ ಮಹಾರಾಷ್ಟ್ರದಲ್ಲಿ ಅದೇ ಸಮಯದೊಳಗೆ ವಲ್ಲಭಾಚಾರ್ಯರು, ನಿಂಬಾರ್ಕಾಚಾರ್ಯರು, ಚೈತನ್ಯರು, ಬಂಗಾಳದೊಳಗೆ ಚೈತನ್ಯ ಮಹಾಪಂಥ ಎಲ್ಲ ಸಮಕಾಲೀನ. ಆಮೇಲೆ ಈ ಸಂತರು ಅದರೊಳಗೆ ವಿಶೇಷವಾಗಿ ಗ್ಯಾಲ್ಸಿ ಅಂತ ಆಶ್ಚರ್ಯ. ಒಂದು ಐತಿಹಾಸಿಕ ಹಿನ್ನೆಲೆ ಏನು ಕಾಣಬೇಕು ಅಂತಂದ್ರೆ, ಹರಿಭಕ್ತರು, ಹರಭಕ್ತರು, ಮುಸಲ್ಮಾನ್ ಕವಿಗಳು ಅವರು ನಿರ್ಮಾಣ ಮಾಡಿದ ಸಾಹಿತ್ಯ ಭಾಗ ಹೊಡೆದು ಆ ಅನಿವಾರ್ಯತೆ ಅಲ್ಲಿ ಬಂತು. ಇಲ್ಲಿ ಆ ಸಾಂಪ್ರದಾಯಿಕತೆ ಶುದ್ಧವಾಗಿ ಉಳಿಯಲಿಕ್ಕೆ ಇಲ್ಲಿ ಒಂದು ಕಾರಣ ಅದು. ಕರ್ನಾಟಕದಾಗ ಇಲ್ಲಿ ಯಾವ ಮಠಗಳು ಹುಟ್ಟ್ಯಾವ, ಧರ್ಮಗಳು ಅವು ತಮ್ಮ ಸಾಂಪ್ರದಾಯಿಕತೆಯನ್ನು ಅಥವಾ ಅವ್ರ ದೃಷ್ಟಿಯೊಳಗೆ ಅತಿ ಶುದ್ಧತೆಯನ್ನು ಸಂಕ್ರಮಣ ಆಗಲಾರದೆ ಉಳಿಸುವಲಿಕ್ಕೆ ಒಂದು ಅವಕಾಶ ಏನಿತ್ತು ಅಂದ್ರೆ, ಇಲ್ಲಿ ಬಹಳ ಮುಸಲ್ಮಾನರ ಹಾವಳಿ ನಮ್ಮ ಮೇಲೆ ಆಗಲಿಲ್ಲ. ಅದರ ಉತ್ತರ ಭಾರತ ಉನಕೆ ಚಂಗುಲೋ ಮೇ ಫಸ್ ಗಯಾ ಅಂತ ಅವರ ಅಂಗುಲಿಗಳಲ್ಲಿ, ಹಿಡಿತದಲ್ಲಿ, ಅವರ ಉಗುರುಗಳಲ್ಲಿ ಇಡೀ ಉತ್ತರ ಭಾರತ ಮರು ಸಿಕ್ತು ಮುಸಲ್ಮಾನರ ಕೈಯಾಗ, ಘೋರಿ ಗದಿಯಿಂದ ಹಿಡ್ಕೊಂಡು. ಹೀಗಾಗಿ ಅಲ್ಲಿ ಆದಷ್ಟು ಹಿಂದೂಗಳ ಮತಾಂತರ, ಧರ್ಮಾಂತರ, ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ ಆಕ್ರಮಣ ಅವುಗಳ ಅಷ್ಟು ಪರಿಣಾಮ ನಮ್ಮ ಕರ್ನಾಟಕಕ್ಕೆ ಆಗಲಿಲ್ಲ. ಮಹಾರಾಷ್ಟ್ರಕ್ಕೂ ಬಹಳ ಆಗಲಿಲ್ಲ, ಕರ್ನಾಟಕಕ್ಕೂ ಆಗಲಿಲ್ಲ. ಹೀಗಾಗಿ ಇಲ್ಲಿ ಯಾರೋ ಶಿಶುವಿನ ಹಾಲಿನ ಶರೀಫ್ ಸಾಹೇಬರು ಅಥವಾ ಹರಿದಾಸ್ ಒಳಗೆ ರಾಮದಾಸ್ ಮಹಾರಾಜ ಅಂತ ಬಡೇ ಸಾಬ್ ಅಂತ ಹೇಳಿ ಮಾನ್ವಿ ಹತ್ರ ಒಬ್ಬ ರಾಮದಾಸ್ ಮಹಾರಾಜ ಅಂತ ಬಡೇ ಸಾಬ್ ಅಂತ 1,500 ಕೃತಿಗಳು ಅವನ ಹಾಡು, 1,500 ಹಾಡು. ಇದು ದೊಡ್ಡ ಹಾಲಿಮದ ಮೈಸೂರು ಯೂನಿವರ್ಸಿಟಿ ಪ್ರಿಂಟ್ ಆಗಿದೆ ಅವನ್ನೆಲ್ಲ ಹರಿದಾಸ್ ಕೃತಿಗಳು. ಹೀಗ ಅಪರೂಪಕ್ಕೆ ಒಂದು 2-3 ಮಂದಿನ ಕರ್ನಾಟಕದಾಗಿನ ಮತಾಂತರದ ವ್ಯಕ್ತಿಗಳು ನಮ್ಮ ಈ ಧರ್ಮಗಳನ್ನು ತಿಳಿದು ನಂಬಿ ಪ್ರತಿಪಾದನೆ ಮಾಡಿದ ಧೈರ್ಯಶಾಲಿಗಳು ಒಂದು 2-3 ಮಂದಿ ಕಾಣಬಹುದು. ಉತ್ತರ ಭಾರತಕ್ಕೆ ಹಂಗಾಗಿಲ್ಲ. ಬಹಳಷ್ಟು ಜನ ಈ ರಾಜಕೀಯ ವಿಪ್ಲವದಲ್ಲಿ ಮತಾಂತರ ಹೊಂದಿದ್ರು, ಇಲ್ಲಿಯವರೇ, ಮೂಲಭೂತವಾಗಿ ಇಲ್ಲಿಯವರೇ. ಆದರೆ ಅವರಿಗೆ ರಾಷ್ಟ್ರಗತವಾಗಿ, ಕೌಟುಂಬಿಕವಾಗಿ, ಸಾಂಸ್ಕೃತಿಕವಾಗಿ ಏನು ಬೆಳೆದ ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ, ಒಂದು ಧರ್ಮ, ಒಂದು ನೀತಿ ತತ್ವ ಇತ್ತು. ಅದನ್ನು ಅವ್ರು ಬಿಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಬದುಕಬೇಕಾಗಿದೆ. ಅನಿವಾರ್ಯವಾಗಿ ಮುಸ್ಲಿಮು ಹೆಸರು ಬಿಡುವಂಗಿಲ್ಲ. ಮತ್ತು ಅಲ್ಲಿ ಹುಟ್ಟಿ ಬಂದಾಗ ಆ ತತ್ವಗಳನ್ನು ಬಹಳಷ್ಟು ಬಿಡುವಂಗಿಲ್ಲ. ಆದರೆ ಹಿಂದೂ ಧರ್ಮ ಬಿಡಲಿಕ್ಕೆ ಆನುವಂಶಿಕವಾದ ರಕ್ತಗತವಾಗಿ ಬಂದಿರ್ತಕ್ಕ ಇದನ್ನು ಬಿಡಲಿಕ್ಕೂ ಸಿದ್ಧವಿಲ್ಲ. ಈ ದ್ವಂದ್ವ ಪಾಪ ಅವ್ರಿಗೆ ನಿರ್ಮಾಣ ಆಗ್ತದೆ, ನಮ್ಮ ಕರ್ನಾಟಕಕ್ಕೆ ಅದು ನಿರ್ಮಾಣ ಆಗಲಿಲ್ಲ. ಹೀಗಾಗಿ ನಮ್ಮನ್ನೇನೋ ಒಂದು ಸಾಂಪ್ರದಾಯಿಕ ಇದೆ ಅಥವಾ ಅದಕ್ಕೆ ನಾವು ಶುದ್ಧತೆ ಅಂತ ಹೆಸರು ಕೊಡ್ತೀವಿ, ಇದು ಉಳಿತು. ಒಂದಿಬ್ರು ಬಂದು ಅವರಾಗ ಹರಿದಾಸ ಆದರು, ವಚನಕಾರವಾದ್ರು, ನಾನು ಹೋಗ್ತು. ಆದರೆ ಉತ್ತರ ಭಾರತಕ್ಕೆ ಮಲಿಕ್ ಮೊಹಮ್ಮದ್ ಜಾಯಸಿ, ಕಬೀರ, ಇಂಥ ಒಂದು ಸೂಫಿ ಸಂಪ್ರದಾಯ ಬಹಳ ಬೆಳೀತು. ಅವರೆಲ್ಲ ಮೂಲತಃ ಈ ದೇಶದ ವಿಷ್ಣು ಭಕ್ತರು, ಶಿವಭಕ್ತರು. ಹೀಗಾಗಿ ಹೆಸರು, ಜನ್ಮ ಮುಸಲ್ಮಾನರಲ್ಲಿ ಆದರೂ ಸಂಸ್ಕಾರ, ಸಂಸ್ಕೃತಿ, ಧರ್ಮ, ತತ್ವಜ್ಞಾನ, ನೀತಿ ಅದೆಲ್ಲ
ಹಿಂದೂಗಳು ವೈದಿಕರ ಇನ್ಫ್ಲೂಯೆನ್ಸ್ ನಾವು ಬೇಡ. ಹೀಗಾಗಿ ಈ ಇಂಥ ವ್ಯಕ್ತಿಗಳ ಅಪರೂಪತೆಯನ್ನು ನಾವು ಕಾಣಬೇಕು. ಅವರ ಮಾತು, ಅದರ ಪ್ರಖರತೆ, ಅದರ ಸಂದೇಶ, ಅದರ ನಿಷ್ಠುರತೆ, ಅವ್ರ ಜೀವನದ ಕ್ರಮ ನಮಗೆ ಅವು ಕೂಡ ಬಹಳ ಪ್ರೇರಣಾತ್ಮಕ ಅನ್ನುವ ಹಿನ್ನೆಲೆಯೊಳಗೆ ಈ ಒಂದು ಉಪಕ್ರಮದೊಳಗೆ ಸ್ವಲ್ಪ ಸಮಗ್ರ ಭಾರತ ದೇಶದ ಹಿಂದಕ್ಕೆ ನಾನೊಬ್ಬ ಮಿತ್ರರಿಗೆ ಬರ್ತಿದ್ರು ಪೌತ್ರಿಕರು, ನಮ್ಮ ಸಂಘದ ಪ್ರಚಂಡ ಕಾರ್ಯಕರ್ತರು, ವಿದ್ಯಾನಂದ ಶೇಣಾಯಿ ಅಂತ, ಅವರಿಗೆ ಭಾಷಣ ಮಾಡಬೇಕಾಗ್ತದೆ. ಸಮಗ್ರ ಭಾರತ ದೇಶದ ಪರಿಚಯವನ್ನು ಮಾಡಿಕೊಡ್ತಿದ್ರು ಅವರಿಗೆ. ಸಮಗ್ರ ಇಲ್ಲಿಯ ನದಿ, ಪರ್ವತಗಳು, ಇಲ್ಲಿಯ ಭೂಮಿ, ಇಲ್ಲಿಯ ರಾಜರು, ಇಲ್ಲಿಯ ಸಂಸ್ಕಾರ, ಇಲ್ಲಿಯ ಸಂಸ್ಕೃತಿ, ಅವುಗಳ ಅಪರೂಪತೆ, ಅಪೂರ್ವತೆ, ಇವುಗಳನ್ನೆಲ್ಲ ಭಾಷಣ ಮಾತಾಡ್ತಿದ್ರು ವಿದ್ಯಾನಂದ ಶೇಣಾಯಿ ಅಂತ. ತಿಳ್ಕೊಂಡು ಹೋದ್ರಿ 4-5 ವರ್ಷದ ಹಿಂದೆ. ಅದು ಸಮಗ್ರ ದೇಶದ ಎಲ್ಲಿ ಹೋದಲ್ಲ ಅವ್ರದೊಂದು ಭಾರಿ ಭಾಷಣ ಏನು ಅಂದ್ರೆ ಸಮಗ್ರ ಭಾರತ ದೇಶದ ಪರಿಚಯ. ಹಾಗೆ ಆ ಉಪಕ್ರಮದ ಅದು ಭೌಗೋಳಿಕವಾದ ಸ್ವಲ್ಪ ಸಾಂಸ್ಕೃತಿಕವಾದ ಪರಿಚಯ ಹೆಚ್ಚಿರ್ತಿರ್ತಾರೆ. ನಾನು ಸ್ವಲ್ಪ ತಾತ್ವಿಕವಾದ ಆಧ್ಯಾತ್ಮಿಕವಾದ ಅಖಂಡ ಭಾರತದ ತಾತ್ವಿಕ ಪರಿಚಯ, ಭಾರತ ಅಖಂಡವಾಗಿದ್ದು ಭೌಗೋಳಿಕವಾಗಿ ಹಾಗೋ ಅದೇ ರೀತಿಯೊಳಗೆ ಆಧ್ಯಾತ್ಮಿಕವಾಗಿಯೂ ಇದರ ಅಖಂಡತೆ ಅದ. ನಮ್ಮ ಧರ್ಮ, ನಮ್ಮ ತತ್ವಜ್ಞಾನ, ನಮ್ಮ ನೀತಿ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು, ನಮ್ಮ ಆಚಾರ ವಿಚಾರಗಳಲ್ಲಿ ಒಂದು ಅಖಂಡತೆ ಅದ. ಮಟೀರಿಯಲ್ಲು ಮೆಥಡ್ ಅಂತ ಕರೀತಿರ್ತಾರೆ ಇಂಗ್ಲಿಷ್ನಾಗ. ಮಟೀರಿಯಲ್ ಒಂದೇ, ಸಮಗ್ರ ಭಾರತದ ಮೂಲಭೂತವಾದ ಮಟೀರಿಯಲ್ ಒಂದೇ. ಮೆಥಡ್ ಹೇಳುವ ಕ್ರಮ, ನಿರೂಪಿಸುವ ಶೈಲಿ ಅಥವಾ ಬಳಸಿದ ಭಾಷಾ ಅದೊಂದು ವ್ಯತ್ಯಾಸ ಇರಬಹುದು. ಆ ಹಿನ್ನೆಲೆಯೊಳಗೆ ಸ್ವಲ್ಪ ಆಧ್ಯಾತ್ಮಿಕ ಅಖಂಡ ಭಾರತದ ಪರಿಚಯ ಅದನ್ನು ಒಂದು ಮಾಡುವ ಏನೋ ಒಂದು ಪ್ರೇರಣೆಯನ್ನು ಭಗವಂತ ಮಾಡಿದ. ಅದಕ್ಕೆ ಒಂದು ಅವಕಾಶ ಇಷ್ಟಪಟ್ಟು ಅಂತ ಈ 3 ದಿನಗಳಲ್ಲಿ ಇವತ್ತು ಬಹಳ ಮಂದಿ ಸಂತರು, ಅದರೊಳಗೆ ಇವತ್ತು ಕಬೀರದಾಸರು, ನಾಳೆ ತುಳಸಿದಾಸರು, ನಾಡದ್ದು ಸೂರದಾಸರು, ಈ 3 ಜನಗಳ ಬಗ್ಗೆ ಅವರೆಲ್ಲನೂ ಒಂದೇ ಗಾಗರ್ ಮೇ ಸಾಗರ್ ಭರ್ನ ಅಂತ ಹಿಂದಿ ಗಾಗರ್ ಮೇ ಸಾಗರ್ ಭರ್ನ, ಒಂದು ಸಣ್ಣ ಗಡಿಗೆ ಒಳಗೆ ಸಮುದ್ರವನ್ನು ತುಂಬಿದಂಗದ. ಅವರ ಜೀವಮಾನದ ಸಾಧನೆ ಅಪಾರವಾದದ್ದು. ಅವರ ಕೃತಿಗಳು 500-600 ವರ್ಷಗಳಾದರೂ 100 PhD ಥೀಸಿಸು ಒಬ್ಬೊಬ್ಬರ ಮೇಲೆ ಬಂದರೂ ಇನ್ನೂ ಮುಗಿದಿಲ್ಲ ವಿಷಯ. ಅಂಥ ವ್ಯಕ್ತಿಗಳು. ಅವರ ಮಾತಿನ ಮರ್ಮವು ಅದೇ ರೀತಿ. ಅದರೊಳಗೆ ತುಳಸಿದಾಸ ಇಡೀ ಭಾರತ ದೇಶಕ್ಕೆ ತುಂಬ ವ್ಯಾಪಿಸಿದ ಹೆಸರು ತುಳಸಿದಾಸ. ಪ್ರಾಯ ಅವರು ನೋಡೇ ನಮ್ಮ ಕುಮಾರವ್ಯಾಸ ಹಾಡಿರ್ಬೇಕು. ತಿಳುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾಗದಲ್ಲಿ ತಿಣಿಯ ಚರಿತೆಯಲ್ಲಿ ಕಾಡಿರಲು ತೆರಪಿಲ್ಲ ಅಂತ ಕುಮಾರವ್ಯಾಸ ಹಾಡಿದ. ತಾನು ಮಹಾಭಾರತದ ನಿರೂಪಣೆಯನ್ನು ಮಾಡಲಿಕ್ಕೆ ಯಾಕೆ ಹೊಂಚೆ ಅಂತ ಹೇಳುವಾಗ ಅಲ್ಲಿ ಎಲ್ಲರ ಕಾಲಿರಬೇಕು ಅಂದ್ರೆ ರಾಮಾಯಣದಾಗ ಒಂದು ಹೆಚ್ಚು ಜಾಗ ಖಾಲಿ ಇಲ್ಲ. ಅಲ್ಲಿ ಏನು ಹೇಳಿ ನಾನು ಅದಕ್ಕೆ ನಾನು ಮಹಾಭಾರತ ಕೇಳಿದೆ. ಅಲ್ಲಿ ಸ್ವಲ್ಪ ಅದು ಕಠಿಣ ವಿಸ್ತಾರ, ಪಾತ್ರಗಳು ಅನೇಕ, ರಸಗಳು ಅನೇಕ, ವಿಚಾರಗಳು ಅನೇಕ. ಅದು ಪ್ರಚಂಡದ ಮಹಾಭಾರತ. ಯದಿ ಹಾಸ್ತಿ ತದನ್ಯತ್ತ ಎನ್ನೇ ಹಾಸ್ತಿ ನ ಪುಸ್ತಕ ಏನು ಜಗತ್ತಿನಾಗದ ಅದೆಲ್ಲ ಮಹಾಭಾರತ. ಏನು ಮಹಾಭಾರತ ಇಲ್ಲ ಅದು ಈ ಜಗತ್ತಿನ ಎಲ್ಲೂ ನೋಡಿ ಸಿಗುವುದಿಲ್ಲ. ಇದು ಮಹಾಭಾರತಕ್ಕಿರುವ ಹೆಗ್ಗಳಿಕೆ. ಅದಕ್ಕೆ ಇಲ್ಲ ಕಾರ್ಬಾರ್ ಮಾಡ್ತೀನಿ ಅಂತ ಕುಮಾರವ್ಯಾಸ ಮತ್ತು ಇಲ್ಲಿ
ತನ್ನ ಕಾರ್ಯವನ್ನು ಅದ್ಭುತವಾದ ಅದು ನೀವು ಕೇಳ್ತಾನೆ ಇದ್ದೀರಿ, ನಡೀತಾನೆ ಇದೆ. ಅದ್ಭುತವಾದದ್ದು ಕುಮಾರವ್ಯಾಸ, ಮಹಾಭಾರತ ಕುಮಾರವ್ಯಾಸಂದು ಕನ್ನಡದಲ್ಲಿ. ಹಾಗೆ ಇಡೀ ರಾಮಾಯಣದ ಬಗ್ಗೆ ಅತಿ ಮೌಲಿಕವಾದ ಇಷ್ಟು ಕೃತಿ ರಚನೆ ಮಾಡಿದ. ಏನು ಮಾತಾಡಿದ್ರು ರಾಮನ ಬಗ್ಗೆ, ಏನು ಬರೆದ್ರು ರಾಮನ ಬಗ್ಗೆ. ಇದು ತುಳಸಿದಾಸನ. ನಾನು ಕನಕದಾಸರ ಬಗ್ಗೆ ತಮ್ಮಲ್ಲಿ ಹೇಳುವಾಗ ಒಂದು ಮಾತು ಹೇಳಿದ್ದೆ. ಕೆಲವು ಜಗತ್ತಿನ ಅಪರೂಪ ಇರ್ತಾವೆ ಕೆಲವು ವ್ಯಕ್ತಿತ್ವ. ಅವರು ಕವಿಗಳೂ ಹೌದು, ಭಕ್ತರೂ ಹೌದು, ದಾಸರೂ ಹೌದು. ಎಲ್ಲ ದಾಸರು ಕವಿಗಳಾಗಿಲ್ಲ, ಎಲ್ಲ ಕವಿಗಳು ದಾಸರೂ ಆಗಿಲ್ಲ. ಆದರೆ ಕವಿಯಾಗಿ ಸ್ವಯಂ ಸಾಧಕನಾಗಿ ಒಳ್ಳೆಯ ಭಕ್ತಿಯ ಉನ್ನತ ಮಟ್ಟವನ್ನು ಮುಕ್ಕಿ ಒಬ್ಬ ದಾಸನಾಗಿರ್ತಕ್ಕ ವ್ಯಕ್ತಿ ಅಂದರೆ ಇವೆಲ್ಲ ಅಪರೂಪದ 4 ಗುಣಗಳು. ಪ್ರಚಂಡವಾದ ಅಧ್ಯಯನ, ರಾಮಾಯಣ ಮಹಾಭಾರತ ಶಾಸ್ತ್ರ, ಈ ಅಧ್ಯಯನ ಅನುಭವ, ಅದರ ಅಭಿವ್ಯಕ್ತಿಗೆ ಬೇಕಾಗುವ ಸಹಜವಾದ ಭಾಷಾ ಸಂಪತ್ತು, ಸ್ವಯಂ ಒಳಗೆ ತುಂಬಿದ ಕಳಕಳಿಯ ಮಾತುಗಳು, ಇವೆಲ್ಲ ಸೇರಿದ ಒಂದು ಅಪರೂಪದ ವ್ಯಕ್ತಿತ್ವ ಕನಕ ಅಂತ ತಾವು ಕೇಳಿದೆ ಕನಕನ ಬಗ್ಗೆ. ಹಾಗೆ ಒಂದು ಅಪರೂಪದ ವ್ಯಕ್ತಿತ್ವ ತುಳಸಿದಾಸ, ಹಾಗೆ ಸೂರದಾಸ. ಈ ನಮ್ಮ ಕೃಷ್ಣನ ವೈಭವ 1,25,000 ಪದಗಳನ್ನು ರಚನೆ ಮಾಡಿದ. ಹುಟ್ಟುಗೂಳ ಏನು ಕೃಷ್ಣನ ಬಾಲಲೀಲೆಗಳ ವೈಭವವನ್ನು ತನ್ನ ಶಬ್ದಗಳಿಂದ ಅಭಿವ್ಯಕ್ತಿ ಮಾಡಿದ. ಅದು ಜನ್ಮಾಂತರದ ಅಪಾರವಾದ ಅನುಭವ. ಮಡುಗಟ್ಟಿ ನಿಂತಾಗ ಮಾತ್ರ ಬರುವ ರೀತಿಯಲ್ಲಿ ಅವನ ಅಭಿವ್ಯಕ್ತಿ. ಸೂರದಾಸನ ಏನ ಇವತ್ತಿಗೂ ಮನೆಯೊಳಗೆ ಜೀವಂತವಾಗಿ ಹಂಗೆ ಕರ್ನಾಟಕ ಸಂಗೀತಕ್ಕೆ ತ್ಯಾಗರಾಜರದು ಪುರಂದರದಾಸರದು ಕೃತಿಗಳು ಆ ಸಂಗೀತಗಾರರ ಬಾಯಿಂದ ಜೀವಂತ ಉಳಿದಾವ. ಇಡೀ ನಾರ್ತ್ ಇಂಡಿಯಾದ ಎಲ್ಲರ ಬಾಯೊಳಗೆ ಜೀವಂತ ಉಳಿದಾವ. ಈ ಬುದ್ಧಿಜೀವಿಗಳ ಬಾಯೊಳಗೆ ಜೀವಂತ ಉಳಿದಾವ ಕಬೀರನ ಕೃತಿಗಳು. ಜನಸಾಮಾನ್ಯರು ಜಾತಿ ಮತ್ತು ಪಂಥಗಳಿಲ್ಲದೆ ಎಲ್ಲರ ಬಾಯೊಳಗೆ ಜೀವನದಾಗ. ನಾನು ಮುಂಬೈ ಒಳಗೆ ಒಂದು 20 ವರ್ಷ ಕಲಿಲಿಕ್ಕಿದ್ದೆ, 18-20 ವರ್ಷ. ಮಾಟುಂಗ ಅಂತ ನಾನು ಇರ್ತಕ್ಕ ಏರಿಯಾ, ಮಾಟುಂಗ ಅಂತ ದಾದರದ ಪಕ್ಕದ್ದು. ಇಡೀ ಮುಂಬೈ ಒಳಗೆ ಈ ಪಲ್ಯಕಾಯಿ ಅಂದ್ರೆ ತರಕಾರಿ ಮಾರುವವರೆಲ್ಲ ಭಯ್ಯಾಕರು. ಹಾಲು, ತರಕಾರಿ ಇವೆಲ್ಲ ವ್ಯವಸ್ಥೆ ಏನದ ಇದನ್ನು ಸಂಬಂಧ ಇಡೀ ಬಾಂಬೆಗೆ ಸಪ್ಲೈ ಮಾಡುವವರು ಉತ್ತರ ಭಾರತದ ಮಂದಿ ಭಯ್ಯಾಗಳು ಅಂತ ಇದ್ದಾರೆ. ಭಯ್ಯಾಗಿ ಸಾಯಂಕಾಲ 8-8:30 ಆದ ಕೂಡಲೇ ಪ್ರತಿಯೊಬ್ಬ ಆ ಪಲ್ಯ ಮಾಡ್ತಿದ್ದವರು, ಪಲ್ಯ ಮಾರು ಮಂದಿ, ತರಕಾರಿ ಮಾರು ಮಂದಿ, ಅದು ಮುಗಿದ ಕೂಡಲೇ 8:30ಗೆ ಚಾರ್ಪಾಯಿ ಅಂತ, ಚಾರ್ಪಾಯಿಂದ ಹರಸು ಅಂತ ನಮ್ಮ ಹೆಸರು. ಕಾಕಿ ಹಗ್ಗದಿಂದ ಹೊಸದ ಒಂದು ಮಂಚ, ಅದಕ್ಕೆ ಚಾರ್ಪಾಯಿ ಅಂತ ಕರೀತಾರೆ. 4 ಕಾಲು ಹೇಳ್ತಿದ್ದು ಹರಸು ಅಂತ. ನಮ್ಮೆಲ್ಲ ಹಿಂದೆ ಬಾಣಂತನ ಅಂತ ಒಂದು ಇರ್ತಿತ್ತು ಮನೆಯೊಳಗೆ. ಅವಾಗ ಆ ಹರಸು ಅಂತ ಮಾಡ್ತಿದ್ದೆಲ್ಲ. ಈ ಎಲ್ಲ ಅವೇನು ಇರ್ಬೇಡಿ ನಾವು. ಅವತ್ತು ಹಾಕೊಂಡು ಕೂತ ಅಂದ್ರೆ ಅವನೇನಿಲ್ಲ, ಇವ್ರು ತಮ್ಮ ಸಂಗಿ ರೋಟಿ ಪಕಾನ ಅವ್ರು ತಮ್ಮ ಭಕ್ರಿನೋ ಅನ್ನೋ ಏನು ಮಾಡ್ಕೋಬೇಕೊಬ್ಬವ ಅವ ರಾಮಚರಿತ ಮಾನಸ ವಾಕ್ಯ ಮಾಡ. ಇವತ್ತಿಗೂ ಅತಿ ಸಾಮಾನ್ಯ ಜನರ ಜೀವನವನ್ನು ಹಿಡ್ಕೊಂಡು ಉನ್ನತ ಮಟ್ಟದ ಜನರ ತನಕ ಅತಿ ಪ್ರಭಾವವನ್ನು ಬೀರಿದಂತಹ ಅದ್ಭುತ ಕೃತಿ ಅದು ರಾಮಚರಿತ ಮಾನಸ. ಸೂರದಾಸರ ಹಾಡು ಹಂಗೆ. ಕೃಷ್ಣನ ಕಥೆಯ ಒಂದು ಕೂದಲೆಳೆಯಷ್ಟು ಅಂಶವನ್ನ ಅವ್ರೇನು ಬಿಟ್ಟಿಲ್ಲ. ಎಲ್ಲಾನು ಅದು ಹೆಂಗ್ ಸ್ಪರ್ಶ ಮಾಡಿದ್ರು, ಅವರ ಅನುಭವ ಅಷ್ಟು ಹೆಂಗಿತ್ತು, ಎಷ್ಟು ಜನ್ಮದ ಅನುಭವನೋ ಹಾಗೆ ಆಶ್ಚರ್ಯಪಡುವ ರೀತಿಯೊಳಗೆ ಪದಗಳನ್ನು ರಚನಾ ಮಾಡಿದ ಮಹಾನುಭಾವ ಸೂರದಾಸ.
ಹಾಗೆ ನಮ್ಮ ಕಬೀರ ಕಣಕ್ಕೆ ಹೆಂಗೋ ಹಂಗೆ ಕಬೀರ ಅವ್ರ ಜಾತಿಗಿಂತ ಅವರ ಮಾತು ನೋಡಬೇಕು. ಅವ್ರ ಜಾತಿಗಿಂತ ಅವ್ರ ಮಾತು, ಜಾತಿ ಬಗ್ಗೆ ಭಾರಿ ಅವರ ದಡ್ಡ. ಅವರೆಲ್ಲ ಕಡೆಗೂ ಇರುವುದೇ ಕಾಲ ನಿರ್ಣಯ, ಜಾತಿ ನಿರ್ಣಯ ಕಡ್ತಂತ ಆಗುವುದೇ ಇಲ್ಲ. ಇಲ್ಲಿ ಅವ್ರ ಇರ್ತಾಗೆಯವರು ಇವ್ರು ಇರ್ತಾಗೆಯವರು ಎಮ್ಮೆಗೆ ಇತ್ತಾಗೈತಂದ್ರೆ ಕೋಣ ಕೆರೆಗಳಿತ್ತು ಅಂತ ಹಂಗೆ ಅವು ಆಗುವೆ. ಒಬ್ಬ ವ್ಯಕ್ತಿಗೆ ಸಂಕೀರ್ಣತಾ ಬಂದಾಗ ಅವನು ತಮ್ಮ ಕಡೆ ಹೇಳ್ಕೋಬೇಕು ಅಂತ ಕೆಲವರು, ಅವ್ನು ತಮ್ಮ ಕಡೆ ಹೇಳ್ಕೋಬೇಕು ಅಂತ ಕೆಲವರು. ಈ ವಾಲ್ಮೀಕಿ ಹಣೆಬಾರು ಪಾಪ ಹಂಗೆ ವೇದವ್ಯಾಸರ ಹಣೆಬಾರು ಅಷ್ಟೇ ಆಗಿದೆ. ವ್ಯಾಸರನ್ನ ತಮ್ಮ ಜಾತಿಗೆ ಸೇರಿಸ್ಕೋಬೇಕು ಅಂತ ಅಂಬಿಗಾರ, ಅದಕ್ಕೆ ನಮ್ದು ವ್ಯಾಸ ಜಾತಿ ಅಂತಾರೆ, ಅಂಬಿಗರು ಅಂತ ಅನ್ನೋದಿಲ್ಲ, ನಾವು ವ್ಯಾಸ ಮತದವರು ಅಂತ. ಹೀಗಾಗಿ ಈ ವೇದವ್ಯಾಸರು, ಈ ವಾಲ್ಮೀಕಿ, ಈ ಕನಕನ್ನೇನು ಸಿದ್ದರಾಮಯ್ಯನವ್ರು ತಾವು ಹೇಳ್ಕೋಬೇಕು ಅಂತಾರೆ. ಇವ್ರೇ ನಾಮ ಹಾಕ್ತೀವಿ 3 ಅಥವಾ 2, ನಾವು ಹಾಕ್ತೀವಿ ಅಂತೀವಿ, ನಾವು ಅಂತೀವಿ, ಜನವರಿ ಹಾಕ್ತೀವಿ ಅಂತೀವಿ ಅಂತಾರೆ. ಅದೆಲ್ಲ ಏನು ಬೇಡ ಅಂತವ ಅಂತ. ಹಿಂಗೆ ಜಗ್ಗಾಟಂಕೇನದ ನೋಡಿದ್ದು. ಇದು ಕನಕಗೂ ನಡೆದದ, ಕುಮಾರವ್ಯಾಸಗೂ ನಡೆದದ, ನಮ್ಮ ಕಬೀರ್ಗೂ ನಡೆದ. ಕುಮಾರವ್ಯಾಸಗೂ ಅಷ್ಟೇ, ಅವ್ನ ನಾಮ ಅಜ್ಜ ಹಾಕೋಣ ಉಜ್ಜ ಹಾಕೋಣ ಅಂತ ಅವನ ಬಗ್ಗೆ ಹೇಳ. ಅಲ್ಲ, ನಾಮ ಯಾವ್ದಾರು ಹಾಕಿ ಅವನ ಜಾತಿಗೆ ಧರ್ಮ ನೋಡ್ತಿದ್ದ ಅವನ ಮಾತು ನೋಡ್ರಿ ಅಂತಿತ್ತು ಮುಖ್ಯ. ನಮ್ಗೇನಾಗ್ತದ, ಒಂದ್ ಮಾತು ಬಹಳ ನಿಷ್ಠುರ ಆಗ್ತಾವ, ವಿಮರ್ಶಾದಾಗ. ಕೊಬ್ಬರಿಗೆ ಬೆಲೆ ಕೊಡ್ಬೇಕು, ಪರಟಿಗೆ ಬೆಲೆ ಕೊಡ್ಬೇಕು. ತೆಂಗಿನಕಾಯಿ ಖರೀದಿ ಮಾಡಿದ್ವಿ, ಆ ಪರಟಿ ಅಂತದ ಮೇಲೆ ಆ ಪರಟಿಗೆ ಕರೆಕ್ಟ ಪರಟಿ, ಆ ಪರಟಿಗೆ ಬೆಲೆ ಕೊಡ್ಬೇಕು, ಕೊಬ್ಬರಿಗೆ ಬೆಲೆ ಕೊಡ್ಬೇಕು. ನಾವು ಕೊಬ್ಬರಿಗೆ ಬೆಲೆ ಕೊಡೋದು ಕಡಿಮೆ ಮಾಡಿ ಆ ಪರಟಿಗೆ ಬೆಲೆ ಕೊಡೋದಕ್ಕೆ ಹೆಚ್ಚು ಮಹತ್ವ ಕೊಡ್ತೀವಿ. ಅಲ್ಲ, ಕಾಲ ನಿರ್ಧಾರ, ಜಾತಿ ನಿರ್ಧಾರ, ಅವು ಸಂಶೋಧನೆಗಳು ಅವು ಬೇಕು, ಅವೆಲ್ಲ ಸರಿ ಇಲ್ಲ. ಇದರೊಳಗೆ ಇದೇ ಗದ್ದಲದಾಗ ಆ ಕೊಬ್ಬರಿನೇ ಮಾಡ್ಕೊಡ್ತೀನಿ. ಈ ಪರಟಿ ಜುಬ್ರ ಅಂತ ಕರೀತಾರೆ. ಆ ಕೊಬ್ಬರಿ ಮೇಲೆ ಪರಟಿ ಮೇಲೆ ಇರ್ತಲ್ಲ, ಆ ಜುಬ್ರಿಗಳು ಇದರೊಳಗೇನೆ ಹೆಚ್ಚು ನಮ್ಮ ಆಯುಷ್ ಹೊರಗುತ್ತಾರೆ. ಹೀಗಾಗಿ ಯಾವುದೇ ಒಬ್ಬ ಆಧ್ಯಾತ್ಮಿಕ ಧಾರ್ಮಿಕ ವ್ಯಕ್ತಿಯ ಬಗ್ಗೆ ವಿಮರ್ಶೆ ನಡೀತು ಅಂದ್ರೆ ಈ ಪರಟಿ ವಿಮರ್ಶನೆ ಹೆಚ್ಚಾಗ್ತದೆ. ಅವ್ರು ಕೊಟ್ಟು ಕೊಬ್ಬರಿ ವಿಮರ್ಶೆ ಏನದ ಸ್ವಲ್ಪ ಕಡಿಮೆ ಮಾಡ್ತಾರೆ. ಈ ವೈಭವೀಕರಣ, ಈ ದಿನ ಎಳೆಯುವುದು, ಈ ಎಳೆಯುವಿಕೆ, ಇದೆಲ್ಲ ಕೈ ಇರುವುದು. ಅದಕ್ಕೆ ಯಾವ ಉದಾತ್ತ ದೃಷ್ಟಿ ಅದ. ನಿಜವಾದ ಜೀವನವನ್ನ ಒಂದು ಯೋಗ್ಯವಾದ ರೀತಿಯೊಳಗೆ ನಿರೂಪಿಸಿಕೊಳ್ಳಬೇಕು ಎಂಬುವ ಹಂಬಲವುಳ್ಳ ವ್ಯಕ್ತಿಗಳಿಗೆ ಇವರೆಲ್ಲರೂ ಆಧಾರ ಆಗ್ತಾರೆ. ನಮ್ಮ ವೇದ ಕೊಟ್ಟ ದೃಷ್ಟಿ ಅಷ್ಟು ದೊಡ್ಡದು. ವಿಶ್ವಂ ಭವತಿ ಏಕ ನೀಡಂ, ಜಗತ್ತೆಲ್ಲ ಒಂದೇ ಮಣಿ. ಇದು ಋಗ್ವೇದದ ಮಾತು. ವಿಶ್ವಂ ಭವತಿ ಏಕ ನೀಡಂ, ಜಗತ್ತೆಲ್ಲ ಒಂದು ಮಣಿ. ಮತ್ತೇತು ಋಗ್ವೇದ, ಆನೋ ಭದ್ರಾಹ ಕರ್ತವಃ ಯಂತು ಯಾಂತು ವಿಶ್ವತಃ. ನಹ, ನಮ್ಮನ್ನು ಕುರಿತು ಆನೋ ಭದ್ರಾಹ ಕರ್ತವಃ, ಒಳ್ಳೆಯ ಹಿತವನ್ನು ಮಾಡುವ, ನಮಗೆ ಮಂಗಲವನ್ನು ಉಂಟು ಮಾಡುವ ಮಾತುಗಳು ಜಗತ್ತಿನ ಯಾವುದೇ ಮೂಲೆಯಿಂದಲೂ ನಮ್ಮ ಕಡೆಗೆ ಹರಿದು ಬರಲಿ. ಆನೋ ಭದ್ರಾಹ ಕರ್ತವಃ ಯಾಂತು ವಿಶ್ವತಃ, ಜಗತ್ತಿನ ಎಲ್ಲ ಕಡೆಯಿಂದ ಒಳ್ಳೆಯ ವಿಚಾರಗಳು ನಮ್ಮ ಕೈಗೆ ಹರಿಬಾರ್ದು. ನಮ್ಮ ಹೃದಯ ಅಷ್ಟು ದೊಡ್ಡದಿರಲಿ, ಸಣ್ಣದು ಮಾಡಬೇಡಿ. ಬಂದ ಒಳ್ಳೆಯ ವಿಚಾರಗಳನ್ನೆಲ್ಲವನ್ನೂ ಶೇಖರಿಸಿಕೊಳ್ಳುವ, ಸಂಪಾದಿಸುವ ಪ್ರವೃತ್ತಿ ನಮ್ಮದಾಗುವ. ಮಧುಕಕ್ಕೆ ದಾಸರ ಒಂದು ಮಾತು ಹೇಳಿ, ಮಧುಕರ ವೃತ್ತಿಯು ನಮ್ಮದು ಅಂತ. ಮಧುಕರ ಅಂದ್ರೆ ಜೇನು ನೊಣ ಒಂದೇ ಹೂವಿನ ಮೇಲೆ ಎಂದು ಕೂಡುವುದಿಲ್ಲ. ಅಲ್ಲಿ ಎಲ್ಲ ಹೂವುಗಳಿಂದ ಮಧುವನ್ನು ಸಂಗ್ರಹ ಮಾಡ್ತದೆ. ಅದಕ್ಕೆ ಜೇನುತುಪ್ಪ ಅಂತ ಕರಿತೀವಿ ನಾವು. ಹಂಗೆ ಜೀವನ
ಮಧುಕರ ವೃತ್ತಿ ನಮ್ದಿರ್ಬೇಕು. ಅದು ಯಾರು ಆಗ್ತದವ್ರು ಎಲ್ಲ ಕಡೆಯಿಂದ ಒಳ್ಳೆಯ ವಿಚಾರಗಳನ್ನು ಸಂಗ್ರಹ ಮಾಡಬೇಕು. ಇದು ಒಂದು ಮಧುಕರ ವೃತ್ತಿ. ಇನ್ನೊಂದು ನಾವು ಎಲ್ಲಿ ತರಲಿಕ್ಕೆ ಹೋಗ್ತೀವಿ ರಸ, ಅಲ್ಲಿ ಮುಳ್ಳು ಅವ, ನಮ್ಗೇನ್ ಮಾಡುದು? ಎಲ್ಲಿನೂ ಅವ, ಮುಳ್ಳು ಅವ. ಅವನ ಹಂಗೆ ನೀವು ಎಲ್ಲೇ ಒಳ್ಳೆ ಗುಣ ಹುಡುಕ್ಲಿಕ್ಕೆ ಹೋಗ್ತೀರಿ, ಅಲ್ಲಿ ಒಂದು ಎರಡು ದೋಷ ಬಿಟ್ಟಿರ್ತಾನೆ ಅವನಾಗಿ. ನಮ್ಮ ವೇದವ್ಯಾಸ ಹೇಳಿದ್ರು, ಮಹಾಭಾರತ ಒಂದು ಮಾತು ಹೇಳ್ತಾರೆ, ನೀವು ಎಲ್ಲೇ ಹೋಗ್ರಿ, ಯಾವುದೇ ಊರಿಗೆ ಹೋಗ್ರಿ, ಎಲ್ಲೇ ಸೆಟಲ್ ಆಗ್ರಿ, ಎಲ್ಲೇ ಬೆಳೀರಿ, 5 ಥರದ ಮಂದಿ ನಿಮ್ಮ ಜೀವನದಾಗ ನಿಮ್ಗೆ ಅನಿವಾರ್ಯವಾಗಿ ನಿಮ್ಮ ಸಂಬಂಧಗಳು ಬರ್ತಾರೆ. ಇದು ಅನಿವಾರ್ಯ, ಅಪರಿಹಾರ್ಯ. 5 ಥರದ ಜನ ಬರ್ತಾರೆ ನಮ್ಮ ಸಂಪರ್ಕನಾಗ. ಅದು ಹೆಂಗೆ ಹೇಳ್ತಾರೆ ವೇದವ್ಯಾಸರು ಮಹಾಭಾರತ. ಕೆಲವರು ಮಿತ್ರರು ಅಂತ ನಿಮ್ಮ ಸಮೀಪಕ್ಕೆ ಬರ್ತಾರೆ. ಬಹಳ ಸ್ನೇಹಿತರು, ಮಿತ್ರರು, ಆಪತ್ತು ವಿಪತ್ತುಗಳಿಗೆ ಒದಗುವ ಕೆಲವು ಜನ ನಿಮಗೆ ನಿರ್ಮಾಣ ಆಗ್ತಾರೆ, ಅವರು ಮಿತ್ರರು. ಇನ್ನು ಕೆಲವರು ನಿಷ್ಕಾರಣವಾಗಿ ನಿಮ್ಮನ್ನು ದ್ವೇಷ ಮಾಡ್ತಿರ್ತಾರೆ. ಅದು ಅವ್ರಿಗೂ ಗೊತ್ತಿರುವುದಿಲ್ಲ, ಯಾಕಂತ ನಿಮಗೂ ಗೊತ್ತಾಗ. ನಾವೇನು ಅವ್ರಿಗೆ ಮಾಡಿಲ್ಲ, ಮತ್ತೆ ಯಾಕೆ ಅವ್ರು ನಮ್ಮನ್ನು ದ್ವೇಷ ಮಾಡ್ತಾರೆ? ಅವ್ರೇನೋ ನಿಮ್ಗೆ ನೋಡಿದ್ರೆ ಅವ್ರಿಗೆ ದ್ವೇಷ ಮಾಡ್ಬೇಕು ಅಂತ ಅನಿಸ್ತದೆ. ಹಿಂಗಾಗಿ ಕೆಲವು ಶತ್ರುಗಳು ಅಂತ ನೀವು ಹೋದಲ್ಲೆಲ್ಲ, ಒಂದು ಆಫೀಸ್ ಇರಲಿ, ಒಂದು ಮನೆ ಇರಲಿ, ಎಲ್ಲೇ ಹೋಗ್ರಿ, ಕೆಲವರು ಮಿತ್ರರು, ಕೆಲವರು ಶತ್ರುಗಳು, ಕೆಲವರು ಉದಾಸೀನರು. ಅವರಷ್ಟಕ್ಕೆ ಅವ್ರಿಗೆ ನಮ್ಮ ಅಷ್ಟಿಗೆ ಅಂತಾರೆ. ನಿಮ್ಗೇನು ಬಾ ಅನ್ನೋದಿಲ್ಲ, ಎಂದು ಹೋಗಂತ ಬೈಯುವುದಿಲ್ಲ, ಬಾ ಅಂತ ಕರೆಯುವುದು. ಉದಾಸೀನ ಮಂದಿ, ಇದು 3ನೇ ಚಾಯ್ಸ್. ಇನ್ನು 4ನೇ ಚಾಯ್ಸ್ ಒಂದು ಮಂದಿ ಇರ್ತದೆ, ಉಪಜೀವ್ಯರು, ಉಪಜೀವಕರು ಅಂತ ವೇದವ್ಯಾಸರು ಮಾಡ್ತಾರೆ. ಉಪಜೀವ್ಯರು ಅಂದ್ರೆ ನಾವು ಬದುಕಲಿಕ್ಕೆ ಕೆಲವು ಜನರನ್ನು ಅವಲಂಬಿಸಬೇಕಾಗ್ತದೆ, ಅನಿವಾರ್ಯ. ಮತ್ತೆ ನಾವು ಇಲ್ಲ, ಕೆಲವರು ತಾವು ಬದುಕಲಿಕ್ಕೆ ನಮ್ಮನ್ನು ಅವಲಂಬಿಸಬೇಕಾಗ್ತದೆ. ಇವರೇ ಉಪಜೀವ್ಯರು, ಉಪಜೀವಕರು ಅಂತ. ನಮ್ಮನ್ನು ಅವಲಂಬಿಸಿದವರೆಲ್ಲ ಉಪಜೀವ್ಯರು. ನಾವು ಯಾರನ್ನ ಜೀವನದಾಗ ನಂಬಕ್ಕಾಗ್ತದೆ ಅವರು ಉಪಜೀವಕರು. ಈ 5 ಥರದ ವರ್ಗ ನಾವು ಎಲ್ಲಿ ಹೋದ್ರು ನಮ್ಗೆ ನೋಡ್ಲಿಕ್ಕೆ ಸಿಗಾವ್ರೆ ಜಗತ್ತಿನಾಗ ಅಂತ ವ್ಯಾಸರ ವಾಣಿ. ಹಾಗೆ ಕಬೀರ್ ಬಗ್ಗೆ ಬರೀತಾರೆ. ಇವತ್ತು ಇದ್ದದ್ದನ್ನು ಇಲ್ಲ ಅಂತ ಹೇಳಿ, ಇಲ್ಲದನ್ನು ಅದ ಅಂತ ಹೇಳಿದ್ರೆ ಅದು ಸಂಶೋಧನೆ ಆಗ್ತದೆ. ಅದಕ್ಕೊಂದು ಸಂಶೋಧನೆ ಸ್ಥಾನ ಬರ್ಬೇಕಾದ್ರೆ ಇದ್ದದ್ದು ಇಲ್ಲ ಅಂತ ಆಗ್ಬೇಕು, ಇಲ್ಲದೆ ಇದ್ದದ್ದು ಅದು ಅಂತ ಅದು ಸಂಶೋಧನೆ. ಆ ಕ್ಷೇತ್ರದಾಗ ನಾನು 20-30 ವರ್ಷ ತುಳು ಬಂದು ಹೇಳ್ತೀನಿ, ಅದು ಅನಿವಾರ್ಯ. ಹಂಗಾದ್ರೆ ಇಡೀ 500 ವರ್ಷದ ವಿಮರ್ಶಕರು, ಹಾಗಾಗಿ ಹಿಂದಿ ಸಾಹಿತ್ಯದೊಳಗೆ ರಾಮಚಂದ್ರ ಶುಕ್ಲಾ, ಭಾಗ ದೊಡ್ಡ ವಿಮಾನ, ಹಜಾರಿ ಪ್ರಸಾದ್ ದ್ವಿವೇದಿ, ಹೀಗೆಲ್ಲ ದೊಡ್ಡ ಲೇಖಕರಾಗಿ ಹೋದ್ರು. ಅವರೆಲ್ಲರೂ ತುಳಸಿದಾಸನ ವಾಂಗ್ಮಯವನ್ನು ವಿಮರ್ಶೆ ಮಾಡಿ ಭಾರಿ ಅದ್ಭುತ ಅಂತ ಎತ್ತಿದ್ರು. ಒಬ್ಬ ಈಗಿನ ಬರ್ದ, ಹಿಂದೂ ಸಮಾಜಕ್ಕೆ ಪಥಭ್ರಷ್ಟಕ್ಕೆ ತುಳಸಿ, ಹಿಂದೂ ಸಮಾಜದ ಮಾರ್ಗವನ್ನು ತಪ್ಪಿಸುವ ಮಹಾನ್ ಕ್ರೋಧಿ ಅಥವಾ ವ್ಯಕ್ತಿ ತುಳಸಿ ಅಂತ ಅವನು ಪುಸ್ತಕ ಅಂದ್ರೆ ಹಿಂಗೂ ನೋಡ್ರಿ, ಪಾಸಿಟಿವ್ ಅಂಡ್ ನೆಗೆಟಿವ್, ಒಂದು ರೆವಲ್ಯೂಷನ್, ಒಂದು ರಿಯಾಕ್ಷನ್. ಇವು ಎರಡು ಅಪ್ರೋಚಿನ ಎರಡೂ ಇರ್ತದೆ. ಹಿಂದೂ ಸಾಮ್ರಾಜ್ಯ, ಕೃಷ್ಣದೇವರಾಯನ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು, ಇದು ವಾಸ್ತವತೆ. ಇದು ದುಃಖ ಸುಖನು. ನಮ್ಮ ಹಿಂದೂ ಸಾಮ್ರಾಜ್ಯ ಬಂಗಾರದ ಹೊಗೆ ಹಾಕಿತ್ತು. ಅಲ್ಲೇ ಆ ಹಂಪಿಯ ಪರಿಸರದೊಳಗೆ ಏನು ಸಮೃದ್ಧಿ, ಏನು ವೈಭವ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ಸಂಪತ್ತಿನಿಂದ ಭಾರಿ ವೈಭವ, ತುದಿ ಮುಟ್ಟಿತ್ತು ಕರ್ನಾಟಕದ ವೈಭವ ಅಂತ. ಅದು ಹೋಗ್ತು ಅಂತ ನೀವು ಅಳೋರಿಗೆ ಒಬ್ಬ ವಿಮಾನ ಪುಸ್ತಕ ಬರೆದ, ಇದೇ ಊರವನೇ ಕನ್ನಡ ಪ್ರಕಾರ. ಅವು ಪಠಣ ಅದಕ್ಕೆ ಬಹಳ ಚಲೋ ಆಗ್ತದೆ. ಇಲ್ಲ ಅಂದ್ರೆ ಈ ಯಾದವ ವಂಶದವರು ಅಂತ ಏನಂತಾರಲ್ಲ, ಇವರೆಲ್ಲ ಈ ಮೈಸೂರು ಮಹಾರಾಜರು, ಈ ಕೃಷ್ಣರಾಜ ಒಡೆಯರು, ಎಲ್ಲ ಕ್ಷತ್ರಿಯರು, ಇವ್ರ ಕೈಯಾಗಿ ಅಧಿಕಾರ ಉಳಿತಿತ್ತು.
ಅದು ಜನಸಾಮಾನ್ಯರ ಕೈಗೆ ಅಧಿಕಾರ ಬರಲಿಕ್ಕೆ ಏನ್ ಕಾರಣ ಅಂದ್ರೆ ಇವರು ಅಧಪತನ ಆದದ್ದು ಮಾಂಡಲಿಕರು ಹುಟ್ಟಿದ್ರು. ಚಿತ್ರದುರ್ಗದ ಮಧುಕರಿ ನಾಯಕ ಆಗ್ಲಿ, ಇವೆಲ್ಲ ಸುರ್ಪುರದ ನಾಯಕರಾಗ್ಲಿ, ವೆಂಕಪ್ಪನ ಇವೆಲ್ಲ ಬೇಡರು. ಇವ್ರ ಕೈ ಅಧಿಕಾರದ ವಿಕೇಂದ್ರೀಕರಣ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ಅವೆಲ್ಲ ಹಾಳಾದದ್ದು ಬರೋಬ್ಬರ ಅಂತ ಹಿಂಗೂ ನೋಡಿ ಬರ್ತದೆ. ಯಾರೋ ಅಂದ್ರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ. ಧರ್ಮ ಹಾಳಾಗಬೇಕು, ಅಧರ್ಮ ಬಹಳ ಬೆಳಿಬೇಕು, ನಾ ಹುಟ್ಟಿ ಬರ್ತೀನಿ ಅಂತ ದೇವ್ರು ಹೇಳಿದಂತೆ. ಅದಕ್ಕೆ ಒಂದು ಏನ್ರಿ ಇಡೀ ಜೀವನ ಎಷ್ಟು ಅಧರ್ಮ ಎಷ್ಟು ಅನ್ಯಾಯ ಮಾಡ್ಲಿಕ್ಕೆ ಅಂತ. ನಿಜವಾಗಿಯೂ ದೇವ್ರ ಭಕ್ತ ನಾನೇ, ಅವ್ನು ಲಘು ಬರಲಿ ಅಂತ ನಾ ಇಷ್ಟು ಅಧರ್ಮ ಅನ್ಯಾಯ ಮಾಡಿರ್ತೀನಿ. ನೀವು ಯಾರು ಮತ್ತೆ ತಿರುಗಿ ಬರೀ ತುರುತಾರು ಧರ್ಮ ಉಳಿಸ್ಕೊಂಡಿರಿ, ಅವನು ಬರುವುದೇ ಇಲ್ಲ. ಅಲ್ಲಿ ಧರ್ಮದ ನ್ಯಾಯ ಬರಲಿ ಅಂತ ಸ್ವಲ್ಪನೇ ಧರ್ಮದಲ್ಲಿ ಬದುಕೇದ ನಾ ಬರಲ್ಲ ಅಂತ ಇಟ್ಕೊಂಡ. ನನಗೆ ಅವಶ್ಯಕತೆ ಇಲ್ಲ. ಅವನು ಯಾವ ಬರ್ತೀನಿ ಅಂತ ಹೇಳಿ ಗೀತಾದಾಗ ಅಭ್ಯುತ್ಥಾನಂ ಅಧರ್ಮಸ್ಯ ಗ್ಲಾನಿ ಧರ್ಮಸ್ಯ. ಧರ್ಮ ಪೂರ್ಣ ಹಾಳಾಗಬೇಕು, ಅಧರ್ಮ ಚಂದಾಗಿ ಬೆಳಿಬೇಕು. ಅವಾಗ ತದಾತ್ಮಾನಂ ಸೃಜಾಮ್ಯಹಂ, ನಾ ಬರ್ತೀನಿ ನಾನು. ಅವನು ಲಘು ಬರಲಿ ಅಂತ ನಾವು ಆಧಾರಿತರಾದದ್ದು ಅಂತ. ಅಲ್ಲ ಹಿಂಗೂ ಅಪ್ರೋಚ್ ಮಾಡಿ ಬರ್ತಲ್ಲ, ನೋಡು ದೃಷ್ಟಿ ಮೇಲೆ ಇರ್ತದೆ. ನಮ್ಮ ತಲೆ ಓಡಿಲ್ಲ ಅಂದ್ರೆ ಏನಾಯ್ತು, ಓಡೋರ್ ತಲೆ ಅಂತೂ ಓಡಿರ್ತಲ್ಲ, ಅವ್ರು ಹಿಂದೆ ನೋಡೋರು ಇರ್ತಾರೆ. ಅದಕ್ಕೆ ಯಾವಾಗಲೂ ನಾವು ನೋಡ್ಕೊಂಡು ಈ ಹಿನ್ನೆಲೆಯೊಳಗೆ ಕಬೀರ್ ದಾಸನನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಬ ಹಿನ್ನೆಲೆಯೊಳಗೆ ಒಂದು ಸಂಸ್ಕೃತಿ 4 ರೂಪದಿಂದ ಬೆಳೆದು ಬಂದಿರ್ತದೆ. ಒಂದು ವಾಂಗ್ಮಯ ರೂಪದಿಂದ, ಒಂದು ಉಪಾಸನಾ ಪರಂಪರಾ ರೂಪದಿಂದ, ಇನ್ನೊಂದು ದೇವಸ್ಥಾನ ತೀರ್ಥ ಕ್ಷೇತ್ರ ಭೌಗೋಳಿಕವಾದ ರೂಪದಿಂದ ಒಂದು, ವಾಂಗ್ಮಯ ರೂಪದಿಂದ ಇನ್ನೊಂದು, ಪರಂಪರಾ ರೂಪದಿಂದ ಮತ್ತೊಂದು, ಇನ್ನು ಜೀವಂತವಾಗಿ ಹಬ್ಬ ಹರಿದಿನಗಳ ರೂಪದಿಂದ ಮತ್ತೊಂದು. 4 ರೂಪದಿಂದ ಒಂದು ಸಂಸ್ಕೃತಿ ಆ ದೇಶದೊಳಗೆ ಬದುಕಿ ಇರ್ತದೆ. ಎಲ್ಲ ಸಂಸ್ಕೃತಿ ಹಂಗ ನಮ್ಮ ದೇಶದ ಸಂಸ್ಕೃತಿನೇ 4 ಕೂಡಿದ ಒಂದು ಸಂಸ್ಕೃತಿ. ಜೈನಿಸಮದ, ಬೌದ್ಧಿಸಮದ, ಶೈವಿಸಮ, ವೈಷ್ಣವಿಸಮ ಅಂತ 4 ಕೂಡಿದ ಒಂದು ಸಂಸ್ಕೃತಿ ಇದೆ. ಈ 4ಕ್ಕೂ ವಾಂಗ್ಮಯ ಪರಂಪರಾ ಅದ, 4ಕ್ಕೂ ಉಪಾಸನಾ ಪರಂಪರಾ ಅದ. ಅವತ್ತಿನ ಇವತ್ತಿನ ತನಕ ಬರೇ ವಾಂಗ್ಮಯ ಇದ್ರೂ ಉಪಯೋಗ ಇಲ್ಲ, ಅದೊಂದು ಉಪಾಸನಾ ಪರಂಪರಾ ಇರಬೇಕು. ವಿಚಾರ ಮಾತ್ರ ಇದ್ರೂ ಉಪಯೋಗ ಇಲ್ಲ, ಅದಕ್ಕೆ ತಕ್ಕಂತೆ ಆಚಾರ ಇರಬೇಕು. ಯಾವ ಇರುವುದಿಲ್ಲ, ಅವು ಬೆಳೆಯುವುದಿಲ್ಲ, ಅವು ಉಳಿಯುವುದೂ ಇಲ್ಲ. ಅವು ಇರಬೇಕಾಗ್ತದೆ. ಅರಿಸ್ಟಾಟಲು, ಪ್ಲೇಟೋ, ಹೆಗಲು, ಸಾಕ್ರೆಟಿಸು, ಭಾಜನ, ರಜನೀಶ ನಮ್ಮಲ್ಲಿ ಇವೆಲ್ಲರೂ ಬೇಕಾಷ್ಟು ಜನರು ಆಗ್ಬೋದು. ಸಾಂಖ್ಯ, ಯೋಗ, ಮೀಮಾಂಸ, ನ್ಯಾಯ, ವೈಶೇಷಿಕ ಇವೆಲ್ಲರೂ ದರ್ಶನಗಳೇ. ಆದರೆ ದರ್ಶನಗಳಾಗಿ ಉಳಿದೇ ಹೊರತು ಅದು ಉಪಾಸನಾ ಪರಂಪರಾಗಿ ಉಳಿದಿಲ್ಲ. ಒಂದು ಧರ್ಮ ಉಳಿಬೇಕಾದ್ರೆ ಅದಕ್ಕೊಂದು ಆಚರಣೆಯ ನೆಲಗಟ್ಟು ಬೇಕು. ಬರೀ ವೈಚಾರಿಕ ಪ್ರವಾಹ ಅಂತ ಉಳಿದ್ರೆ ಏನು ಉಪಯೋಗ ಇಲ್ಲ. ಭಾಳ ವಿಮರ್ಶೆ ಮಾಡಬಾರ್ದು, ಆದ್ರೆ ಮಾಡದೇ ಇರ್ಲಿಕ್ಕೂ ಸಾಧನೆ ಇಲ್ಲ. ಹೀಗಾಗಿ ಜಗತ್ತಿನಾಗ ಎಲ್ಲ ಮತಾಚಾರ್ಯರು ತಮ್ಮ ಮತಕ್ಕೆ ಈ 4 ರೂಪವನ್ನು ಕೊಟ್ಟರೆ ಅದೊಂದು ಪರಂಪರೆ ಆಗಿ ಉಳಿತದೆ. ಯಾವಕ್ಕೆ ಕೊಟ್ಟಾರೆ ಅವಷ್ಟೇ ಇವತ್ತು ಉಳಿದಾವ. 500, 600, ಸಾವಿರಾರು ವರ್ಷಗಳ ಕಳೆದು ಉಳಿದದ್ದು ಎದಕ್ಕೆ ಅಂದ್ರೆ ಈ ಕಾರಣಗಳಿಂದ. ಅವು ಹೋದದ್ದು ಎದಕ್ಕೆ? ಹುಟ್ಟಿ ಹೋದು ಬ್ರಹ್ಮ ಸಮಾಜ ಅಂತ ಹುಟ್ಟಿತು, ಹೋತು. ಬಂಗಾಳದಾಗ ಹುಟ್ಟಿತು, ಬ್ರಹ್ಮ ಸಮಾಜ ಹೋತು. ಸ್ವಚ್ಛ ಅರವಿಂದ ಅವ್ರ ಫಿಲಾಸಫಿ ಫಾಲೋ ಮಾಡುವ ಮಂದಿ ಎಷ್ಟು. ಅರವಿಂದ ಥೇರಿ, ಮಾತಾ ಅವ್ರ ಥೇರಿ, ಪಾಂಡಿಚೇರಿಯೊಳಗೆ ಅವ್ರು ಇರೋ ತನಕ ಒಂದು ವೈಭವದ ಉನ್ನತಿಯನ್ನು ಪಡೀತು. ಮುಂದೆ ಅದೇನು ಪರಂಪರಾನೂ ಅಲ್ಲ, ಸುಮ್ಮನೆ ಯಾರಾದರೂ ಅರವಿಂದೋ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ ಅಂತ ಏನಾರೇ ಹೆಚ್ಚಿನ ಬುದ್ಧಿ ಬಂದಾಗ ಮಾತ್ರ ಕೈಯೊಳಗೆ ಹಿಡಿಯುವ ಪುಸ್ತಕ ಆಗುವುದು. ಅರವಿಂದ ಅವ್ರ ಸಾಹಿತ್ಯ ಆಗಲಿ ಯಾವುದೇ ಆಗಲಿ ಅದೊಂದು ಪರಂಪರೆ ಆಗಲಿಲ್ಲ. ಇದು ಯಾವ ಪರಂಪರೆ ಆಗಲಿಲ್ಲ. ಈಗ ಬಹಳ ಹೆಸರು
ಅದಕ್ಕೆ ಅಲ್ಲಿ ಹಿಂದಿನವರು ಏನು ಮಾಡಿದರು, ಇದು ಉಳಿಬೇಕು ಒಂದು ಸಂಸ್ಕೃತಿಯಾಗಿ ಪರಂಪರಾಗಿ ಅಂದರೆ ಇದಕ್ಕೆ ವೈಚಾರಿಕವಾದ ವಾಂಗ್ಮಯ ಪರಂಪರೆ ಇರಬೇಕು, ಉಪಾಸನಾ ಪರಂಪರೆ ಇರಬೇಕು, ಅದಕ್ಕೆ ತಕ್ಕದಂಥ ಆಚರಣೆಗಳೇ ಇರಬೇಕು. ಅದು ತೀರ್ಥ ಕ್ಷೇತ್ರ ಇತ್ಯಾದಿ ಭೌಗೋಳಿಕವಾದ ಹಿನ್ನೆಲೆ ಇರಬೇಕು. ಜೊತೆಗೆ ಈ ನಿತ್ಯ ನೈಮಿತ್ತಿಕವಾಗಿರ್ತಕ್ಕ ಆಚರಣೆಯ ರೂಪದ ಹಬ್ಬ ಹರಿದಿನಗಳ ರೂಪದ ಒಂದು ರೂಪ ಇರಬೇಕು. ಚಾತುರ್ಮಾಸ್ಯ ಯಾರು ಕೊಡುವುದಿಲ್ಲ? ಜೈನರು ಕೂಡ್ತಾರೆ, ಬೌದ್ಧರು ಕೂಡ್ತಾರೆ, ನಾಲ್ಕು ಕೂಡ್ತಾರೆ, ಎಲ್ಲ ಜೈನ ಚಾತುರ್ಮಾಸ್ಯ ಇದು ಎಲ್ಲ ಸ್ಮೃತಿಗಳಲ್ಲಿ ಬಂದಿರ್ತಕ್ಕ ಹಿಂಸಾ ಮಾಡಬಾರ್ದು ಸನ್ಯಾಸಿಗಳು, ಅದಕ್ಕೆ ಅವರು ಒಂದು ಕಡೆ ಕೂಡಬೇಕು ಅಂತ ವಿಧಾನ. ಎಲ್ಲ ಜನರು ಅದನ್ನು ಅತ್ಯಂತ ಅಗ್ದಿ ನಿಷ್ಠಾದಿಂದ ಚಾತುರ್ಮಾಸ್ಯ ಪರಿಪಾಲನೆ ಮಾಡ್ತಾರೆ. ಶೈವರು ಮಾಡ್ತಾರೆ, ವೈಷ್ಣವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಸರ್. ಹೀಗೆ ಮೂಲಭೂತವಾದ ಒಂದು ಯೂನಿವರ್ಸಿಟಿಯಲ್ಲಿ ಟ್ರುತ್ ಎಂಬುದು ಈ 4 ಬೆಳೆದು ಬಂದ ಪರಂಪರೆಯಲ್ಲಿ ಏಕರೂಪವಾಗಿ ನಮಗೆ ಕಾಣಲಿಕ್ಕೆ ಸಿಕ್ಕ. ಆ ಹಿನ್ನೆಲೆಯೊಳಗೆ ಕಬೀರ ಪ್ರಾಯ ಈ ಉತ್ತರ ಭಾರತದ ಮನೆ ಒಂದು ಪ್ರಸಂಗ ಏನು ಬಂತಲ್ಲಿ ದೊಡ್ಡ ಸಮಸ್ಯೆ ಬಂತವ್ರು. ರಾಜಕೀಯ ಆಕ್ರಮಣದೊಳಗೆ ಸಾಧಾರಣವಾಗಿ ಮುಸಲ್ಮಾನ್ ರಾಜರು ನಮ್ಮ ದೇಶದೊಳಗೆ ಉತ್ತರ ಭಾರತದೊಳಗೆ ಭಾರಿ ತಳ ಉಳಿತು. ಲಖನೌ ಅವೆಲ್ಲ ಅದೇ ಲಕ್ಷ್ಮಣಪುರ ಅಂತಿತ್ತದು, ಅಲ್ಲಿ ಲಖನೌ ಅಂತ ಆಗ್ತದೆ. ದಿಲ್ಲಿ ಹಿಡ್ಕೊಂಡು ಉತ್ತರ ಭಾರತದೊಳಗೆ ಆಳವಾಗಿ ತಮ್ಮ ಸಾಮ್ರಾಜ್ಯವನ್ನು ವ್ಯಾಪಿಸಿದವರು ಅಲ್ಲ, ಅದನ್ನು ಸ್ಥಾಪಿಸಿದವರು ಮುಸಲ್ಮಾನ್ ಬೆಳೀತಾರೆ. ಆಗ ದೈಹಿಕವಾಗಿ ರಾಜಕೀಯವಾಗಿ ಅವರನ್ನು ಎದುರಿಸುವ ಸಾಮರ್ಥ್ಯ ನಮ್ಮ ಧಾರ್ಮಿಕರಿಗೆ ಅಥವಾ ನಮ್ಮ ನಾಗರಿಕರಿಗೆ ಉಳಿದಿಲ್ಲ. ಇದು ನಿಮ್ಗೆ ಗೊತ್ತದು, ಇತಿಹಾಸ ಹೋಗ್ತದೆ. ಇಂಥ ವೇಳಕ್ಕೆ ರಾಜಕೀಯ ಆಕ್ರಮಣಗಳು ನಾವು ಪರಾಧೀನರಾದರೂ ಅಡ್ಡಿ ಇಲ್ಲ, ಗುಡಿ ಗುಂಡಾರಿಗಳು ನಾಶ ಆದರೂ ಅಡ್ಡಿ ಇಲ್ಲ. ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಇದರ ಹೋಗ್ಬಾರ್ದು, ಇದು ಮೂಲ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಧರ್ಮದ ಸಾಂಪ್ರದಾಯಿಕತೆಯ ಕಠೋರತೆಯನ್ನು ನಿಷ್ಠುರತೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಭಕ್ತಿ ಮಾರ್ಗದ ಸುಲಭದ ಉಪಾಯವನ್ನು ಜನಮಾನಸದೊಳಗೆ ಬಿತ್ತಿ ಬೆಳೆಯುವ ಮಹತ್ತರವಾದ ಕಾರ್ಯ ಮಾಡಿದವರು ಈ ಉತ್ತರ ಭಾರತದ ಮೀರಾಬಾಯಿ, ಸೂರದಾಸ, ಕಬೀರದಾಸ ಅಥವಾ ತುಳಸಿದಾಸರು, ಇವೆಲ್ಲ ಜಾಯಸಿ, ಮುಲುಕ್ ಮೊಹಮ್ಮದ್ ಜಾಯಸಿ ಅಂತ ನಮ್ಗೆ ಅವನು ಈ ಭಾವನೆಯಲ್ಲಿ ಇಂಥ ಮಂದಿ. ಈ ಆಶ್ಚರ್ಯ, ನಾನು ರಜನೀಶ್ ಎಲ್ಲರ ಮೇಲೆ ಮಾತಾಡಿದೆ. ಇಂಥ ಖರ್ಚ ಈ ವಿಷ್ಣು ಭಕ್ತಿ ಉಳ್ಳವ್ರನ್ನ ಬಿಟ್ಬಿಟ್ಟು ಉಳಿದು ಎಲ್ಲರ ನೀತಿ ಬಗ್ಗೆ ದಾದು ಅಂತಿದ್ದಾನೆ, ದಾದುನ ಬಗ್ಗೆ ಮಾತಾಡ್ತಾನೆ, ಬೃಂದ ಅಂತಿದ್ದಾನೆ, ಅವನ ಬಗ್ಗೆ ಮಾತಾಡ್ತಾನೆ. ಇವೆಲ್ಲರ ಬಗ್ಗೆಯೂ ಒಂದು ಏನಿದೆ, ಒಂದು ಏಕರೂಪತ ಅದ, ವೈಚಾರಿಕವಾದ ಏಕರೂಪತ ಅದ. ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ಏಕೇಶ್ವರವಾದ ಅಂತಂದದ. ಏಕೇಶ್ವರವಾದ ಜಗತ್ತಿನ ಒಬ್ಬನೇ ದೇವರು. ಅವ ರಾಮ ಅನ್ರಿ, ರಹೀಮ್ ಅನ್ರಿ, ಅವಂಗ ಶಿವ ಅನ್ರಿ, ವಿಷ್ಣು ಅನ್ರಿ, ಇಂದ್ರ ಅನ್ರಿ, ವರುಣ ಅನ್ರಿ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ತುನ್ವಂತಿ ದಿವ್ಯೈಸ್ತವ. ಇದು ಋಗ್ವೇದದೊಳಗೆ ಎಲ್ಲ ಹೆಸರುಗಳಿಂದ ಭಗವಂತ ವಾಕ್ಯ. ಈ ಸಕಲ ಶಬ್ದ ವಾಕ್ಯತ್ವ ಅನ್ನೋದೇನದ, ಇದು ಏಕದೇವತಾವಾದವನ್ನು ಪುರಸ್ಕಾರ ಮಾಡುವ ಒಂದು ದೊಡ್ಡ ತಾತ್ವಿಕ ಸಿದ್ಧಾಂತ. ಇವೆಲ್ಲ ಆ ಸಿದ್ಧಾಂತದೊಳಗೆ ಬೆಳೆದ ಜನ ಉಪಾಸನಾಕ್ಕೆ ನಿರ್ಗುಣದಿಂದ ಸಗುಣಕ್ಕೆ ಜನರನ್ನು ತಗೊಂಡು ಬಂದು, ನಿರ್ಗುಣ ಎಂಬ ಶಬ್ದ ಮನುಷ್ಯನ ಮನಸ್ಸಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಬರಲಿಲ್ಲ. ಸ್ವಚ್ಛ ರಾಮ ಕೃಷ್ಣ ಇತ್ಯಾದಿ. ತುಳಸಿದಾಸರು ಅವತಾರವಾದಗಳಿಗೆ ಅವಕಾಶ ಕೊಟ್ಟರು, ಏಕೇಶ್ವರವಾದವನ್ನು ಒಪ್ಪಿದರು. ಕಬೀರ್ ಮಾತ್ರ ಏಕೇಶ್ವರವಾದವನ್ನೇ ಒಪ್ಪಿದ, ಅವತಾರವಾದಗಳಿಗೆ ಹೆಚ್ಚಿನ ಆಸ್ಪದ ಕೊಡಲಿಲ್ಲ. ರಾಮ ಅವನ ಜೀವನದ ಮುಖ್ಯ ಸರ್ವಸ್ವ ಧ್ಯೇಯ. ಹಿಂಗೆ ಬೆಳೆದು ಬಂದವ ತುಳಸಿದಾಸರು. ಇಂಥ ತುಳಸಿದಾಸರು
ಒಂದು ಮಾರ್ಗ ತೆಗೆದು ಆಧ್ಯಾತ್ಮಿಕ ಮಾರ್ಗದೊಳಗೆ ಒಂದು ಆಳವಾದದ್ದು, ಒಂದು ಮೇಲ್ನೋಟದಲ್ಲಿ ಬೆಳೆಯುವುದು, ಒಂದು ಭಕ್ತಿ ಮಾರ್ಗ, ಇನ್ನೊಂದು ಜ್ಞಾನ ಮಾರ್ಗ ಅಂತ. ಜ್ಞಾನ ಮಾರ್ಗದೊಳಗೆ ತರ್ಕ, ವಿತರ್ಕ, ಅನುಮಾನ, ಯುಕ್ತಿಗಳು, ಇದು ಪರಮತ ನಿರಾಕರಣ, ಸಮತವನ್ನು ಸ್ಥಾಪನಾ ಇತ್ಯಾದಿ ಏನೋ ಇದು ಜ್ಞಾನ ಮಾರ್ಗದೊಳಗೆ. ಇವೆಲ್ಲ ಯುಕ್ತಿಗಳು, ಗ್ರಂಥಗಳು, ವಾಂಗ್ಮಯಗಳು, ಪ್ರಮಾಣಗಳು, ಅವುಗಳ ಪ್ರಾಮಾಣ್ಯ, ಅವುಗಳ ಬಗ್ಗೆ ಹೋರಾಟ, ಈ ವಾದ ವೇದಿಕೆ ಅಂತ ಒಂದು ಪರ್ಮನೆಂಟ್ ಇರ್ತದೆ. ಇದು ಜ್ಞಾನ ಮಾರ್ಗದಾಗ ಅದ. ಭಕ್ತಿ ಮಾರ್ಗದಾಗ ನಂಬಿಕೆ, ಶ್ರದ್ಧೆಯಿಂದ ದೇವರೊಬ್ಬ ಇದ್ದಾನೆ, ಆ ದೇವರನ್ನು ನಂಬಿ ದೇವರು ಹೇಳಿದಂತೆ ನಾವೆಲ್ಲರೂ ನಮ್ಮದೇ ಆದ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂಬ ಕ್ರಮದಲ್ಲಿ ಇದು ಪ್ರೀತಿ, ಪ್ರೇಮ, ಸ್ನೇಹ, ಭಕ್ತಿ, ಶ್ರದ್ಧಾ, ನಂಬಿಕೆಗಳು ಇವುಗಳಿಂದಲೇ ತುಂಬಿಕೊಂಡು ಹರಿಯುವ ಒಂದು ಪ್ರವಾಹ, ಅದು ಭಕ್ತಿ ಮಾರ್ಗ. ಜನಸಾಮಾನ್ಯರಿಗೆ ಈ ಮಾರ್ಗ ಸಾಧ್ಯ. ಹೀಗಾಗಿ ಆ ರಾಜಕೀಯ ಆಕ್ರಮಣದೊಳಗೆ ಸ್ವಲ್ಪ ಆದರೂ ಸಂಸ್ಕೃತಿಯನ್ನು, ಧರ್ಮವನ್ನು ಉಳಿಸಬೇಕು ಎಂಬುವ ದೃಷ್ಟಿಯಿಂದ ಹೆಣಗಿದ ಮಹಾನ್ ಭಾವರೊಳಗೆ ನಮ್ಮ ಕಬೀರದಾಸರು ಒಬ್ಬ ಮಹಾನ್ ಭಾವ. ಕಬೀರನು ಬಹಳ ಶ್ರಮ ಕೊಡ್ತಾನೆ. ಅವನಲ್ಲಿ ವೈಚಾರಿಕವಾಗಿ ಕೆಲವು ಸಂದರ್ಭದಲ್ಲಿ ಅದ್ವೈತನೂ ಅದ, ವಿಷ್ಣು ಭಕ್ತಿನೂ ಅದ, ಒಮ್ಮೊಮ್ಮೆ ಇಸ್ಲಾಮದ ಕೆಲವು ವಿಚಾರಗಳು ಅವೇನು ನಮ್ಗೆ ಬಾಧಕವಾದದ್ದೇನಲ್ಲ. ವೈಚಾರಿಕವಾಗಿ ಇಸ್ಲಾಂ ಧರ್ಮ ಬಾಧಕ ಅಲ್ಲ, ಅವು ಖಟ್ಟ ಕಬೀರಿಗೆ ಬಹಳ ಉಪಯುಕ್ತ. ಇಸ್ಲಾಂ ಅನ್ನೋದೇನದ, ಅವು ಎರಡು ಶಬ್ದವು. ಇಸ್ಲಾಂ ಅಂತ ಏನದ ಶಬ್ದದ ಅರ್ಥ ಅಂದ್ರೆ ದೇವರ ನಿಷ್ಠಾವಂತ, ಅವನ ಆಜ್ಞಾ, ಅವನ ನಿಯಮಗಳು, ಅವನು ಹೇಳಿದ ಮಾತುಗಳ ಬಗ್ಗೆ ಅಪಾರವಾದ ನಿಷ್ಠಾ. ಈ ನಿಷ್ಠಾವಂತಿಕೆ ಯಾರಿಗದ ಅವನು ಇಸ್ಲಾಂ ಅಂತ ಕರೀತಾರೆ. ಇದು ಆ ಮಟ್ಟದ ಆ ಶಬ್ದದ ಅರ್ಥ ಪರ್ಷಿಯನ್ ಶಬ್ದದ್ದು ನಿಮಗೆ. ಆದ್ದರಿಂದ ಅದಕ್ಕೆ ಈ ವಿಷ್ಣು ಭಕ್ತಿ ಅನುಕೂಲ ಆಯ್ತು ಅನ್ನೋ ದೃಷ್ಟಿಯಿಂದ ಕಬೀರನ್ನು ಸ್ವೀಕಾರ ಮಾಡಿ ಹೀಗಾಗಿ ಅವನ ತನ್ನ ಮುಸ್ಲಿಂ ಸಿದ್ಧಾಂತಕ್ಕೂ ಈ ದಾಸ ಸಿದ್ಧಾಂತಕ್ಕೂ ಏನೋ ಅವನಿಗೆ ಬಹಳ ಫರ್ಕ್ ಬರಲಿಲ್ಲ. ಒಮ್ಮೊಮ್ಮೆ ಬೇರೆ ವಿಚಾರಗಳು ಬಂದು ಈ ರೀತಿ ಒಳಗೆ ಈ ಮಿಕ್ಸರ್ ಸ್ಥಳೀಯ ಒಂದು ಪ್ರಚಂಡ ವ್ಯಕ್ತಿತ್ವ ಅದು ನಾವು ಕಬೀರನ ಬಗ್ಗೆ ನಾವು ಕಾಣಬಹುದು. ಹೀಗಾಗಿ ಕಬೀರ 1400 ವಿಕ್ರಮ ಸಂವತ್ಸರದೊಳಗೆ 1425ರಿಂದ ಒಂದು 100 ವರ್ಷ ತನಕ ಇದ್ದ ವ್ಯಕ್ತಿ ಅವ ಕಬೀರ. ಇದೊಂದು ಅವಧಿ ಕಾಲ. ಕಾಶಿ ಒಳಗೆ ಇಡೀ ಜೀವನವನ್ನು ಬಹಳಷ್ಟು ಕಳೆದವ ಕಬೀರದಾಸ. ಕಠಿ ಚಾರಿತ್ರಿಕವಾಗಿ ಅವನೇನು ನಿಖರವಾಗಿ ತಮ್ಮ ವ್ಯಕ್ತಿತ್ವವನ್ನು ಹೇಳ್ಕೋಬೇಕು ಅಂತ ಇದು ನಮ್ಮ ಭಾರತ ದೇಶದ ಸಂಪ್ರದಾಯ. ವ್ಯಕ್ತಿ ಗೌಣ, ತತ್ವ ಪ್ರಧಾನ. ಹೀಗಾಗಿ ಯಾರು ತಮ್ಮ ಆತ್ಮಚರಿತ್ರೆಯನ್ನು ನಾನು ಬರೀತೀನಿ ಅಂತ ಒಬ್ಬೊಬ್ರು ಹೊಂಟಾರೆ. ನಾನು ಆತ್ಮಚರಿತ್ರೆ ಬರೀತೀನಿ ಅಂತ ಅವನ ನಟವರ್ಷಿಂಗ ಅವನು ನಾನು ಬರೀತೀನಿ ಅಂತ ಎಲ್ಲರೂ ಬರೆಯೋರೇ ಆತ್ಮಚರಿತ್ರೆ. ಇವನ ಆತ್ಮದ ಚರಿತ್ರೆ ಏನೋ ಅದೇ ಗೊತ್ತಿಲ್ಲ. ಯಾವ ದೇಶಕ್ಕೆ ಹೋದ್ರೆ ಆಮೇಲೆ ರೆಕಾರ್ಡ್ ಇದ್ದೇ ಇರ್ತಾರೋ ರೆಕಾರ್ಡ್ ಒಂದು ಬರೀಬಹುದು. ಇಂಥ ಊರು ಇಂಥ ಇಂಗ್ಲೆಂಡ್ ಹೋದ್ರೆ ಅಮೆರಿಕಕ್ಕೆ ಹೋದೆ ಇದೇ ಆತ್ಮಚರಿತ್ರೆ ಅಲ್ಲ. ಮನುಷ್ಯ ಜೀವನದಾಗ ಒಂದು ವಿಶಿಷ್ಟವಾದ ಧ್ಯೇಯ, ಜ್ಞಾನ ಇಟ್ಟುಕೊಂಡು ಅದಕ್ಕನುಗುಣವಾಗಿ ಬದುಕನ್ನು ರೂಪಿಸಿಕೊಂಡು ಅದನ್ನ ಕ್ರಿಯಾರೂಪದೊಳಗೆ ತನ್ನ ತಿಳುವಳಿಕೆಯನ್ನ, ತನ್ನ ಜ್ಞಾನವನ್ನ, ತನ್ನ ಸಿದ್ಧಾಂತಗಳನ್ನ, ತಾನು ನಂಬಿದ ಮೌಲ್ಯಗಳನ್ನ ಕ್ರಿಯಾರೂಪದೊಳಗೆ ಏನು ತರ್ತಾನ ಅದಕ್ಕೆ ಸಾಧನ ಅಂತ. ಹಂಗೇನಾದ್ರೆ ಸಾಧನೆ ಮಾಡಿದ್ರೆ ಅವ್ರು ಎರಡು ಭಾಗ ಅದನ್ನ ಹೆಂಗೆ ತಂದೆ ಅಂತ ಬರಿಬೇಕು. ಇವರು ಸಾಧನ ಅಂದ್ರೆ ಏನು? ಅಲ್ಲಿಗೆ ಹೋಟೆಲ್ನ ಹೇಳ್ಕೊಂಡೆ ಇಷ್ಟು ತಿಂದೆ ಆ ತಿಂದು ಇದು ಏನು ಈ ಸಾಧನ ಎಲ್ಲರೂ ಮಾಡ್ಯಾರ. ಇದನ್ನ ಹೇಳೋದು ನಮ್ಗೆ ಸುಭಾಷ್ತಾರೆ. ಆಹಾರ ಮಿತ್ರ ಭಯಮೈಥುನಂಚ ಸಾಮಾನ್ಯಮೇತ ಪಶುಭಿರ್ ನರಾಣಾಂ ಅಂತ. ಇದನ್ನ ಹೇಳಲಿಕ್ಕೆ ಲಕ್ಷ ಆತ್ಮಚರಿತ್ರೆ ಪಾಪ ಯಾರು ಬರೋದು ಕಾಣಿಲ್ಲ ಮತ್ತು ಓದುವುದು ಇಲ್ಲ ಯಾರು. ಇನ್ನು ಯಾಕಂದ್ರೆ ಅವರು ಅದೇ ಮಾಡಿರ್ತಾರೆ. ಈಗ ಅದೇ ಇನ್ನೊಬ್ಬರಿಗೆ ಓದುದಿರ್ತದೆ.
ಏನೋ ಒಂದು ನೀತಿ ತತ್ವ ಸಿದ್ಧಾಂತ ಇದ್ರೆ ಅದನ್ನೆಲ್ಲ ಜಗತ್ತಿನ ನೀವು ಸ್ಥಾಪನಾ ಮಾಡುತ್ತಿದ್ದೆ ಅದಕ್ಕೆ ಜನ ಮತ್ತೆ ತಿಳಿಬೇಕು ಅಂತ ಹೋಗ್ತಾರೆ. ಹಾಗೆ ಇವರು ಯಾರು ಮಂದಿ ತಮ್ಮ ಆತ್ಮಚರಿತ್ರೆಯ ಬಗ್ಗೆ ಬಹಳಷ್ಟು ಗೌರವತೆಯನ್ನು ಕಂಡವರು. ಅದೇ ಅದು ಬಹಳ ಮುಖ್ಯ ಅಲ್ಲ. ನಾವು ಏನು ನಂಬಿದ್ವಿ, ಏನು ತಿಳ್ಕೊಂಡ್ವಿ, ಅದು ನಮ್ಮ ಕ್ರಿಯಾದೊಳಗೆ, ಅನುಷ್ಠಾನದಾಗ, ಅನುಭವದೊಳಗೆ ಎಷ್ಟು ತಂದಿವಿ ಅಂತದ ಇದು ಸಾಧನ. ಅದನ್ನ ಅಷ್ಟೇ ಹೇಳ್ಬೇಕು ಸಮಾಜಕ್ಕೆ ಹೊರತು ಇದು ನಾ ಹಂಗಾತು ಹಿಂಗಾತು ಏನೋ ವಿಶೇಷ ವಿಶಿಷ್ಟ ಇದು ಏನೇನೇನೇನು ಹೇಳ್ಬಾರ್ದು. ಅಮ್ಮು ದೃಷ್ಟಿಯಿಂದ ಈ ಎಲ್ಲ ನಮ್ಮ ಪ್ರಾಚೀನ ಭಾರತದ ಆಧ್ಯಾತ್ಮಿಕ ಸಂತರು ತಮ್ಮ ಬದುಕನ್ನ ಸಮಾಜದ ಎದುರಿಗೆ ಒಂದು ದೊಡ್ಡ ಎದುರಿಗೆ ಬಿಂಬಿಸುವುದು ಗೌರವನ್ನಾಗಿ ಭಾವಿಸಿ ನಂಬಿದ ತತ್ವವನ್ನೇ ಬಿಂಬಿಸುವುದು ಕರ್ತವ್ಯ ಅಂತ ತಿಳ್ಕೊಂಡು ಬಾಳಿದ ಬೆಳಗಿದ ಮಹಾನ್ ಭಾವರು ಇವರೇ. ಆದರೂ ಕಬೀರ ಬಹಳಷ್ಟು ಜನ ವಿಮರ್ಶಕರ ಪ್ರಕಾರ ರಾಮಾನಂದರ ಶಿಷ್ಯ. ರಾಮಾನಂದರು ತಮ್ಮವರು ಸ್ವಾಮಿ ರಾಮಾನಂದರು ಅವರು ರಾಮಾನುಜಾಚಾರ್ಯರ ಮತಾನುಯಾಯಿಗಳು. ವಿಷ್ಣು ಭಕ್ತಿಯ ಪ್ರಚಂಡವಾದ ಸಿದ್ಧಾಂತವನ್ನು ನಂಬಿದರು. ಯಾರು? ರಾಮಾನಂದರು, ಸ್ವಾಮಿ ರಾಮಾನಂದರು. ಅವರು ಏನೋ ಒಂದು ಕಥೆ ಅಂತೂ ಬಹಳ ಮಂದಿ ಒಪ್ಕೊಂಡಾಗುತ್ತೆ. ರಾಮಾನಂದರು ದೊಡ್ಡ ಜ್ಞಾನಿಗಳು, ರಾಮ ಭಕ್ತರು, ಜಪ ಮಾಡ್ಕೊಂಡು ಕೂತಿದ್ರು. ಅವರ ಶಿಷ್ಯ ಬಂದ, ಮಗಳಿಗೆ ನಮಸ್ಕಾರ ಮಾಡ್ತಾರಂತ. ಅಷ್ಟು ಸೌಭಾಗ್ಯವತಿ ಭವ ಅಂದ್ಬಿಟ್ಟು. ಇಲ್ಲ, ಆಕಿ ವಿಧವಾ ಇದ್ದಾರ, ಬಾಲ್ಯ ವಿಧವಾ, ಈಗ ನಮಸ್ಕಾರ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ ಅಂತ. ಇಲ್ಲ, ದೇವರೇನೋ ನುಡಿಸ್ಯಾನ ರಾಮ, ಅವನೇ ಖರೆ ಮಾಡ್ತಾನೆ ಹೋಗಂದು. ಮುಂದೆ ಆ ವಿಧವಾ ಒಂದು ಮಗುವಿಗೆ ಜನ್ಮ ಕೊಟ್ಟರು. ಸಮಾಜ ತಪ್ಪು ತಿಳಿತದಂತ ಹೇಳಿ ಆ ಮಗು ಹುಟ್ಟಿದ ಕೂಡಲೇ ಆಕೆ ಲೋಕಾಪವಾದಕ್ಕೆ ಅಂಗಿ ಆ ಮಗುವನ್ನು ಬಿಟ್ಬಿಟ್ಟು ಅದು ಯಾವುದೋ ನೀರು ನಿಯಮ ಅಂತ ದಂಪತಿಗಳು, ನೀರು ನಿಯಮ ಅಂತ ದಂಪತಿಗಳು ಅವ್ರ ಕೈಯಾಗ ಆ ಮಗು ಸಿಕ್ತು. ಅವ್ರು ಬೆಳೆಸಿದ್ರು. ಹಿಂಗಾಗಿ ಅವ್ರು ಆ ಮಗುವಿಗೆ ಕಬೀರ್ ಅಂತ ಹೆಸರಿತ್ತು. ಅವನ ಹೆಸರು ಬಂದು ಚೇಂಜ್ ಆಗ್ತದೆ. ಹಿಂಗಾಗಿ ಹಿಂಗೂ ಹೇಳೋರು ಇಂಥ ಇದೇ ಭಾಳ ಈ ಸ್ವಲ್ಪ ಇವತ್ತಿನ ವಿಮರ್ಶೆಲ್ಲ ಹೇಳಿದ್ದಾರೆ. ಈ ವಾಲ್ಮೀಕಿ ಸಭೆ ಹೆಂಗೆ ಜಗ್ಗಾಟ ನಡೆದ್ರೆ ಜಗ್ಗಾಟ ಎಂಬುದಿಲ್ಲ, ಕನಕ, ವಾಲ್ಮೀಕಿ, ಕುಮಾರವ್ಯಾಸ ಇವೆಲ್ಲರ ಬಗ್ಗೆ ಹೇಳೋ ಜಾತಿಯ ಜಗ್ಗಾಟಗಳು ನಿರಂತರ ನಡೀತಿರ್ತಾವೆ. ನಾವು ಅದರೊಳಗೆ ಅಂದ್ರೆ ಬಹಳ ಗಮನ ಕೊಡೋದಕ್ಕಿಂತ ಪ್ರಧಾನವಾದ ಹಾರ್ಟ್ ಅಂತ ಏನಿರ್ತದೆ ಅವ್ರ ಸಿದ್ಧಾಂತ, ಅವ್ರ ವಿಚಾರಗಳನ್ನ ಗಮನಿಸಬೇಕಾಗುತ್ತೆ. ಮುಂದೆ ಇವಾಗ ಲೋಯಿ ಅಂತ ಒಬ್ಬ ಹೆಂಡತಿದ್ದು, ಕಮಲ್ ಅಂತ ಒಬ್ಬ ಮಗ. ಆ ಲೋಯಿಗೆ ರಾಮಧನಿ ಅಂತ ಒಂದು ಹೆಸರಿತ್ತು. ಈ ಕಬೀರನ ಹೆಂಡತಿ. ಇವ ರಾಮಾನಂದರ ಶಿಷ್ಯ. 12 ಮಂದಿ ಅವ್ರ ಶಿಷ್ಯಂದರು ರಾಮಾನಂದರಿಗೆ, ಸ್ವಾಮಿ ರಾಮಾನಂದರಿಗೆ. ಅದರೊಳಗೆ 12 ಮಂದಿ ಒಳಗೆ ಇವನು ಒಬ್ಬ ಮುಖ್ಯ ಶಿಷ್ಯ ಆಗಿ ಅವರಿಂದ ಅಖಂಡ ರಾಮನಾಮದ ದೀಕ್ಷಾವನ್ನು ಪಡ್ಕೊಂಡು ಈ ಎಲ್ಲ ಶಿವಾಜಿಯ ಪೂರ್ಣ ಜೀವನದ ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ ಮಾರ್ಗದರ್ಶಕರು ರಾಮದಾಸರು, ಸಮರ್ಥ ರಾಮದಾಸರು. ಜೀಜಾಬಾಯಿ ತಾಯಿ, ಜೀಜಾಬಾಯಿ ಗುರುಗಳು, ಶಿವಾಜಿಗೆ ಗುರುಗಳು, ಹಿಂದವಿ ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಮರ್ಥ ರಾಮದಾಸರು ಪ್ರಚಂಡ ರಾಮ ಭಕ್ತರಾಗಿ ಆ ರಾಮನಾಮದೊಳಗೆ ಆ ಶಕ್ತಿ ಅದ ಅಂತಿಕೊಂಡೆ ಅವ್ರು ಹಂಗು. ಹಾಗೆ ಈ ರಾಮಾನಂದರು ಕಬೀರನಿಗೆ ಆ ರಾಮನ ದೀಕ್ಷಾ ಕೊಟ್ಟು, ವಾಲ್ಮೀಕಿಗೆ ಹಾಗೆ ನಾರದರು ಮತ್ತು ಬ್ರಹ್ಮದೇವರು ರಾಮನ ದೀಕ್ಷೆಯನ್ನು ಕೊಟ್ಟು ಅವನು ಕೇಳಿದ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟ ವೀರ್ಯವಾನ್ ಚಾರಿತ್ರೇಣ ಚ ಕೋಯುಕ್ತ ಅಂತ ಕೇಳಿದ್ದ. ಯಾರು? ವಾಲ್ಮೀಕಿ. ಇದ್ದ ನೋಡು ನಮ್ಮ ರಾಮ ಅಂತ ವ್ಯಕ್ತಿ. ಅವ ಸಾರ್ವಕಾಲಿಕ, ಯಾವುದೋ ಕಾಲು ಆದವನಲ್ಲ. ಅವ ಹಿಂಗಿದ್ದಾನ. ಸಮುದ್ರ ಇವ ಗಾಂಭೀರ್ಯ ಧೈರ್ಯೇನ ಹಿಮವಾನಿವ ಮೃದುಪೂರ್ವಂ ಪ್ರಭಾಷತೆ. ತಾನೇ ಮರು ಮಾತಾಡಿಸ್ತಾನೆ ನಿಮ್ಮನ್ನು. ನೀವು ಮಾತಾಡ್ಬೇಕು, ಆಮೇಲೆ ನಾ ಮಾತಾಡ್ಬೇಕು, ನೀವು ಮಾತಾಡ್ಸಿಲ್ಲ ತಾನು ಮಾತಾಡೋದಿಲ್ಲ. ಹಿಂಗೆ ಹೋಗುವಂತಹ ಸಾಮಾನ್ಯ ಮನುಷ್ಯರ ವ್ಯವಹಾರ ಅಲ್ಲ ಅಂತ ಮೃದುವಾಗಿ ತಾನೇ ಮರು ಮಾತಾಡ್ತಾನೆ ಅಂತ ರಾಮನ ವ್ಯಕ್ತಿತ್ವವನ್ನು ಕಂಡಿತ್ತು. ಹಾಗೆ ಬ್ರಹ್ಮದೇವರು, ನಾರದರು ವಾಲ್ಮೀಕಿಗೆ
ರಾಮನ ದೀಕ್ಷೆಯನ್ನು ಕೊಟ್ಟರು. ಹಾಗೆ ನಮ್ಮ ಕಬೀರನಿಗೆ ರಾಮಾನಂದರು ಈ ರಾಮನ ಪ್ರಚಂಡವಾದಂತಹ ಉಪಾಸನಾ ದೀಕ್ಷೆಯನ್ನ ಕೊಟ್ಟು ಎಲ್ಲ ತತ್ವಜ್ಞಾನವನ್ನು ಎಲ್ಲ ಉಪದೇಶ ಮಾಡಿದ್ರು. ಅವನು ಕಬೀರ ಅವನ ಸ್ವಭಾವ ಹೆಂಗೆ ಬೆಳೀತು ಅಂದ್ರೆ ತಪ್ಪು ದೋಷ ಅಪ್ರಾಮಾಣಿಕತೆ ಡಾಂಬಿಕತೆ ಎಲ್ಲೇ ಕಂಡಿತು ಅದನ್ನು ಮಾತ್ರ ಖಂಡನೆ ಮಾಡುವುದಾಗ ಹಿಂದೆ ಸರಿಯುವುದಿಲ್ಲ. ಮಹಾನಿಷ್ಠುರವಾಗಿ ಆಗ ಅನನ್ಯ ಉಪಾಸಕ ಭಗವದ್ಭಕ್ತ. ಅವನ ವೈಚಾರಿಕ ಬೆಳವಣಿಗೆ ಬಹಳ ಪ್ರಚಂಡವಾಗುತ್ತೆ. ವ್ಯರ್ಥವಾಗಿ